ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣೆಯುವೆನು. ಸಾಧು ನಿಜಗುಣಿಗೆ ಮಣೆಯುವೆನು. ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಡ್ಮನ ಮುಣಗಿಸುವ ಸುಜನರ್ಗೆ ನಿತ್ಯ ನಮಿಸುವೆನು. ಸುಜನರ್ಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಗೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ. ಸಿದ್ಧಾರೂಢರಿಗೆ ನತನಪ್ಪೆ. ಬಲ ವೇದಾಂತಕ್ಕೆ ಸರಿ ಬಾಳ ಧರ್ಜನೆ ಕೇಳು ತನಕ ಬಹಳ ಕೂತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನೇರ ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ನವಮಗತಿಯ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಜಗತ್ತಿಗೆ ಯಾರು ಕಾರಣ ಅಂತ ಹೇಳಿದಾಗ ಜಗತ್ತಿಗೆ ಕಾರಣ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಇದು ಜಗತ್ತು ಸುಳ್ಳಾಗಿ ತೋರುವುದರಿಂದ ಸುಳ್ಳಿಗೆ ಕಾರಣವೇ ಇಲ್ಲ ಅಂತ. ಸತ್ಯಕ್ಕೆ ಏನಾದರೂ ಹೇಳಬಹುದು, ಸುಳ್ಳಿಗೆ ಏನು ಕಾರಣ ಅಂದರೆ ಭ್ರಾಂತಿ, ಭ್ರಮೆ ಅಥವಾ ಅಜ್ಞಾನವೇ ಕಾರಣ. ಅದಕ್ಕಾಗಿ ಮತ್ತೊಂದು ಕಾರಣದಿಂದ ಜಗತ್ತು ತೋರುವುದಿಲ್ಲ ಅನ್ನುವುದನ್ನು ಹೇಳಿ ಈಗ ಈ ನುಡಿಯಲ್ಲಿ
ತರುರೂಪಿಂ ಬೀಜವೇ ಬಳಿಕೆಂತೂ ಪರಿಣಮಿಸುವುದು ಆ ಪ್ರಕೃತಿಯ ಮಂತು ತೋರುವದಿ ಜಗದಾಕೃತಿಯಿಂದ ಕಾರ್ಯಕ್ಕೆ ಕಾರಣ ಮುಂಟದರಿಂದ ಎನೇ ಕಾರಣ ಬಳಿದ ಕಾರ್ಯವು ಅನುದಿನಮಿಹುದು ಉಳಿದ ಕಾರ್ಯವು ಬೆಳಕಾಗದು ಮುಂದಿನ ಕಾರಣವು ತಿಳಿಯ ಅದರಿಂ ಜಗಲ್ಲಂ ಲಯವು ಮಾಡಲಿ ಎಂದರೆ ತೋರುವ ಸುಪ್ತಿ ಜಾಣ ನೆಲೆಯ ಮೇಳವಾಗುವುದು ಕ್ಲುಪ್ತಿ ಇರಲಿಂತಿದೆ ನೋಡಂಬಡಲೆ ಸಲ್ಲ ಪರಿಕಿಸೆ ಕಾರ್ಯಕ್ಕೆ ಕಾರಣವೇ ಇಲ್ಲ ಅಂತ ಇಲ್ಲಿ ಶ್ರೀ ರಾಮನಿಗೆ ವಶಿಷ್ಠರು ಬೋಧವನ್ನು ಮಾಡ್ತಾರೆ. ಜಗತ್ತು ಹೇಗಿದೆ ಅಂದರೆ ತ್ರಿಗುಣ ಆತ್ಮಕವಾಗಿ ಇರುವುದರಿಂದ ಈ ಜಗತ್ತಿಗೆ ಕಾರಣವಾದ ಪ್ರಕೃತಿಯು ತ್ರಿಗುಣ ಅಹಂಕಾರ ಅಂದ್ರೆ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ ಉಂಟಲ್ಲ, ಅವೇ ಕಾರಣ ಅಂದರೆ ಅದರಿಂದ ಜಗತ್ತಿಗೆ ಪ್ರಕೃತಿಯೇ ಕಾರಣವೆಂದು ಶಂಕೆಯನ್ನು ಮಾಡಿದರೆ ಜಗತ್ತು ಆ ರೀತಿ ಮನಸ್ಸಿಗೆ ಬಂದಂತೆ ಸಂಶಯವನ್ನು ಮಾಡಬೇಡ. ನೀ ಮಾಡಿದ ಸಂಶಯ ನಿನಗೆ ಸತ್ಯವಾಗಿದ್ದರೆ ಕೂಡ ವೇದ ಶಾಸ್ತ್ರ ಸ್ವಾನುಭಾವಕ್ಕೆ ಅವು ಸ್ವೀಕಾರವಾದ ಸಂಶಯಗಳು ಅಲ್ಲ ಅನ್ನುವ ಭಾವನೆಯಿಂದ ಇಲ್ಲಿ ಬೀಜವೇ ಎಂತು ಒಂದು ಯಾವುದಾದರೂ ಒಂದು ಬೀಜ ಅದು ತರುರೂಪಿಂ, ತರು ಅಂದರೆ ವೃಕ್ಷ ಅಂದರೆ ಗಿಡ ಅಂದರೆ ಮರ ಅಂದರೆ ಬಳ್ಳಿ ಅಂದರೆ ಎಲ್ಲವೂ ಅದರಾಗೆ ಬಂದು ಆ ಒಂದು ವಿಕಾರವಾಗುವುದು ಅದೇನಾಗ್ತದ ವಿಕಾರ ಆಗ್ತದಿಲ್ಲ, ವೃಕ್ಷ ವಿಕಾರ ಆಗ್ತದ. ಆ ಕಾರಣದಿಂದ ಚೇತನರಾದ ಪರಮಾತ್ಮ ಜಗತ್ತಿಗೆ ಕಾರಣನು ಆಗದಿದ್ದರೂ ಬಿಡೋಣ, ಒಪ್ತೀವಿ. ನೀವು ವೇದ ಶಾಸ್ತ್ರ ಪ್ರಮಾಣ ಹೇಳಿರಿ ಗುರುಗಳೇ, ಒಪ್ಪುತ್ತೇನೆ. ಆದರೆ ತ್ರಿಗುಣಾತ್ಮಕವಾದ ಜಡವಾದ ಪ್ರಕೃತಿ ಅದಲ್ಲ, ಇವು ಮೂರು ಅಹಂಕಾರ ಜಡವ ಚೇತನ ಸ್ವರೂಪ ಅಲ್ಲ. ಈ ಜಗದ್ರೂಪವಾಗಿ ಪರಿಣಮಿಸುತ್ತದೆ, ಅದೇ ಜಗತ್ತಿಗೆ ಕಾರಣವಾಗಿದೆ. ಆ ತ್ರಿಗುಣ ಅಹಂಕಾರದ ಪರಿಣಾಮವೇ ಈ ಜಗತ್ತು ಅಂತ ನೀ ಸಂಶಯವನ್ನು ವ್ಯಕ್ತಪಡಿಸಿದ್ದಾದರೆ ಈ ಬೀಜವೇ ಗಿಡದ ರೂಪದಿಂದ ಹೇಗೆ ಪರಿಣಮಿಸುವುದು? ಆ ಬೀಜನೇ ಗಿಡ ಆಗಿದೆ, ಅಲ್ಲಿ ಬೀಜನೇ ಮರ, ಮರವೇ ಬೀಜ. ಮಧ್ಯಕಾಲದಲ್ಲಿ ಮರ ತೋರುತ್ತದೆ, ಪೂರ್ವದಲ್ಲಿ ಬೀಜನೇ ಅದ, ಅಂತ್ಯದಲ್ಲಿ ಬೀಜನೇ ಅದ. ಮರ ಎಲ್ಲಿ ಹೋಯಿತು? ಮರ ಎಲ್ಲಿ ಹೋಯಿತು ಅಂದರೆ ಮರ ತೋರಿ ನಾಶ ಆಯಿತು, ಬೀಜ ನಾಶವಾಗದೆ ಹಾಗೆಯೇ ಉಳಿಯಿತು. ಅದೇ ರೀತಿಯಾಗಿ ಪರಿಣಾಮ ರೂಪದ ರೂಪವನ್ನು ಧಾರಣೆ ಮಾಡುತ್ತಾ ಹೋಗುವುದು ಅಂತ ನೀನಂದರೆ ಏನೇ ಕಾರಣ ಅಡಿದ ಕಾರ್ಯವು ಅನುದಿನ ಮಿಹುದು ಉಳಿದ ಕಾರ್ಯವು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರ. ನೀನು ಅಂದದ್ದಾದರೆ ಈಗ ಉಳಿದಂಥ ಅವಶೇಷ ಏನಾದ ಆ ಕಾರ್ಯವಾದ ಜಗತ್ತಿಗೆ ಕಾರಣವಾದ ಪ್ರಕೃತಿಯು ಇರುತ್ತದೆ ಅಂತ ಶಂಕೆಯನ್ನು ಮಾಡಿದರೆ ಕಾರಣ ನಾಶವಾದ ಬಳಿಕ ಉಳಿದಂಥ ಕಾರ್ಯವು ಯಾವಾಗಲೂ ಇರಬೇಕಾಗ್ತದೆ ನೋಡ್ರಿ. ಯಾವಾಗ ಆದೇನು? ಯಾವ ಕಾರಣದಿಂದ ಕಾರ್ಯ ಆಗೋದಿಲ್ಲ? ಮರ ಉಳಿಬೇಕಾಗಿತ್ತಲ್ಲ, ಮರ ಉಳಿದಿಲ್ಲ, ನಾಶ ಆಗ್ತದ. ಮತ್ತು ಮೊದಲಿನ ಕಾರಣವು ಎಂದೂ ಆಗಲಾರದು. ಈ ಕಾರಣದಿಂದ ಕಾರ್ಯವಾದ ಜಗತ್ತಿಗೆ ನಾಶವೇ ಆಗಬಾರದಾಯಿತು.
ಜಗತ್ತು ನಾಶ ಆಗ್ತದಿಲ್ಲ. ಬೀಜ ನಾಶ ಆಗೋದೇನು? ಬೀಜ ನಾಶ ಆಗಿಲ್ಲ, ಮರ ನಾಶ ಆಗ್ಯದ, ಬೀಜ ಹಾಗೇ ಉಳ್ಕೊಂಡದ. ಅದೇ ರೀತಿ ಪ್ರಳಯವೇ ಆಗದೆ ಹಾಗೆ ಜಗತ್ತಿರಬೇಕಾಗಿತ್ತು ನೋಡು. ಮರ ನಾಶ ಆಗಲಾರ್ದ ಹೆಂಗೆ ಉಳಬೇಕಾಗಿತ್ತು, ಅದರಂತೆ ಜಗತ್ತು ಪ್ರಳಯ ಕಾಲವಾದರೂ ಕೂಡ ಆ ಪ್ರಳಯದಲ್ಲಿ 3 ಭಾಗ. ನಿತ್ಯ ಪ್ರಳಯ ಬೇರೆ, ನೈಮಿತ್ತಿಕ ಪ್ರಳಯ ಬೇರೆ, ಮಹಾಪ್ರಳಯ ಅಂದರೆ ಅದು ಅಂತ್ಯದಲ್ಲಿ ಜಗತ್ತು ಹೇಗೆ ಇದೆಯೋ ಹಾಗೆಯೇ ನಾಶವಾಗಿ ಮತ್ತೆ ಆ ನಾಶವಾದಂಥ ವಾಸನೆಯ ಪ್ರಕಾರ ಯಥಾವತ್ ಮತ್ತೆ ಜಗತ್ತು ಸೃಷ್ಟಿಯಾಗ್ತದೆ. ಹೊಸ ಜಗತ್ತೇನಾಗೋದಿಲ್ಲ, ಅದು ನೋಡಲಿಕ್ಕೆ ಹೊಸದು ಕಾಣ್ತದೆ. ಈಗ ನಾವು ಮೈ ಮೇಲೆ ಒಂದು ಬಟ್ಟೆಯನ್ನು ಹಾಕಿವಿ, ಹಳೇದಾಗ್ಯದ. ಹಳೇದಾಯಿತು ಅಂತ ಅದನ್ನು ಬಿಸಾಕಿ ಹೊಸದನ್ನು ಹಾಕ್ತೀವಿ. ಆದರೆ ಸಾಮಾನ್ಯವಾಗಿ ಹೊಸದಂತೆ ತೋರ್ತದ, ಆದರೆ ಹಳೆಯ ಬಟ್ಟೆಯಲ್ಲಿ ಏನಿತ್ತು ದಾರ ಅದೇ ಹೊಸ ಬಟ್ಟೆ ಇಲ್ಲ ನೋಡ್ರಿ. ಹೊಸ ಬಟ್ಟೆ ಆದಾಗ ದಾರ ಬಿಟ್ಟಾಗದೇನು, ಆದರೆ ನೋಡುವ ದೃಷ್ಟಿಯಲ್ಲಿ ಇದು ಹಳೆಯದು, ಇದು ಹೊಸದು ಅಂತ ಅನ್ನಿಸ್ತದೆ. ಅದರಂತೆ ಈಗ ತೋರುವಂಥ ಜಗತ್ತು ಹಳೆಯದಾಗಿ ಪ್ರಳಯ ಆದರೂ ಕೂಡ ಮತ್ತೆ ಹೊಸದಾಗಿ ಉತ್ಪತ್ತಿಯಾದಾಗ ಅದರಲ್ಲಿ ಏನಿದೆ ಅಂದರೆ, ಪ್ರಳಯ ಆಗುವುದಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಏನು ಸಂಸ್ಕಾರ ಉಂಟು ಅದೇ ಸಂಸ್ಕಾರ ಹೊಸದಾಗಿ ಹುಟ್ಟಿದಂಥ ಜಗತ್ತಿನಲ್ಲಿ ಇರ್ತದೆ ವಿನಃ ಅದೇನು ಹೊಸದಲ್ಲ. ಬಟ್ಟೆಯನ್ನು ನೋಡಿದವನಿಗೆ ಹೊಸದು, ಆದರೆ ನೂಲನ್ನು ನೋಡಿದವನಿಗೆ ಹಳೆದೆ. ಅದೇ ರೀತಿ ಅಜ್ಞಾನಿಗಳಿಗೆ ಜಗತ್ತು ಪ್ರಳಯ ಆದ ನಂತರ ತೋರುವ ಜಗತ್ತು ಹೊಸದು ಕಂಡರೂ ಕೂಡ ಜ್ಞಾನಿಗಳ ದೃಷ್ಟಿಯಲ್ಲಿ ಅದು ಹಳೆದೇ ವಿನಃ ಹೊಸತನವೇನಿಲ್ಲ. ಎಷ್ಟು ಜನ್ಮಗಳಾದರೂ ಹೊಸದೇನಿಲ್ಲ. ಎಷ್ಟು ಸಲ ಜಗತ್ತು ಉತ್ಪತ್ತಿ ನಾಶ ಆದರೂ ಕೂಡ ಹೊಸದೇನಿಲ್ಲ, ಎಲ್ಲ ಹಳೆದೇ. ನಮಗೆ ಹಂಗೆ ಕಾಣಿಸ್ತದಷ್ಟೇ. ಆದ್ದರಿಂದ ಹೇ ಕುಶಲ ಬುದ್ಧಿಯುಳ್ಳ ಶಿಷ್ಯನೇ ಕೇಳು, ನಿದ್ರೆಯು ಬೇಡವೆಂದು ಹೇಳಿದರೂ ಕೂಡ ಹೇಗೆ ಬಲಾತ್ಕಾರವಾಗಿ ಬರುವುದು ನೋಡು. ನಿದ್ದೆ ಬರೋದು ಬೇಡ ಅಂತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ, ಬಲಾತ್ಕಾರದಿಂದ ತಡೆ ಹಿಡಿದರೂ ಕೂಡ ಅದು ನಿದ್ದೆ ಬಂದೇ ತೀರ್ತದೆ. ಬರಲಾರ್ದಾಗ ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಅದು ನಿದ್ದೆ ಬರೋದಿಲ್ಲ ಅಂತ. ಬರಲಾರ್ದಕ್ಕೆ ಪ್ರಯತ್ನ ಕೆಲಸಕ್ಕೆ ಕೊಡೋಂಗಿಲ್ಲ, ಬರೋದಕ್ಕೂ ಕೂಡ ಯಾವ ಪ್ರಯತ್ನಗಳು ಬೇಕಾಗಿಲ್ಲ. ಅವು ಬರ್ತದ, ಅದು ಹೋಗ್ತದ. ಈ ಜಗತ್ತು ಕೂಡ ಪ್ರಳಯವಾಗುವುದೆಂದು ವೇದ ವಾಕ್ಯಗಳೇ ಪ್ರತಿಪಾದನೆ ಮಾಡ್ಯಾವ. ಯಾರು ಮಾಡ್ಯಾರ? ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿಲ್ಲ. ಈ ಒಂದು ಪ್ರಮಾಣ ಅನುಭವಗಳಿಂದ ಸಿದ್ಧವಾಗಿರುವಂಥ ಅರ್ಥವನ್ನು ತ್ಯಜಿಸಿ ಪ್ರಮಾಣ ಸ್ವಾನುಭಾವ ಇಲ್ಲದ ಅರ್ಥವನ್ನು ಕಾರಣವಾಗಿಟ್ಟುಕೊಂಡು ವಿಚಾರವನ್ನು ಮಾಡುವುದು ಒಳ್ಳೆಯದಲ್ಲ ಅಂದ್ರವ್ರು. ನಾವು ಮಾಡುವ ವಿಚಾರ ಹೇಗಿರಬೇಕು ಅಂದರೆ ಸ್ವಾನುಭವಕ್ಕೆ ಸಿದ್ಧವಾಗಬೇಕು. ಬರೀ ಸ್ವಾನುಭವಕ್ಕೆ ಸಿದ್ಧವಾದರೆ ಅಷ್ಟೇ ಸಾಧ್ಯ ಇಲ್ಲ, ಅದಕ್ಕೆ ಪ್ರಮಾಣ ಇರಬೇಕು. ಆ ಪ್ರಮಾಣ ನಮ್ಮ ಸ್ವಾನುಭವಕ್ಕೆ ಸಂಶಯ ತ್ಯಾಗ ಮಾಡುವಂಥ ಬಲವಾದಂಥ ಯುಕ್ತಿ ಅಥವಾ ದೃಷ್ಟಾಂತಗಳಿರಬೇಕು. ಇವು 3 ವಾಕ್ಯಗಳಿಂದ ಸಿದ್ಧವಾದ ಅನುಭವ ಪಾರಮಾರ್ಥದಲ್ಲಿ ಬೇಕು. ಇವು 3 ವಾಕ್ಯದ ಸಿದ್ಧವಲ್ಲದ ವಾಕ್ಯಗಳು ಸಂಸಾರದಲ್ಲಿ ಬೇಕು. ಪ್ರಪಂಚಕ್ಕೆ ನಾವು ವೇದ ಪ್ರಮಾಣ ಸ್ವಾನುಭಾವ ನೋಡ್ತೋದ್ರೆ ಎಲ್ಲಿ ಸಿಗ್ತದೆ ಅಂದರೆ ಎಲ್ಲಿ ಬೇಕಾಗ್ಯದ? ಪಾರಮಾರ್ಥದಲ್ಲಿ ಬೇಕು, ಪ್ರಪಂಚದಲ್ಲಿ ಇವು ಬೇಕಾಗಿಲ್ಲ.
ಹಾಗಾಗಿ ನೀನು ಈ ರೀತಿ ಪ್ರಪಂಚದ ವಿಚಾರವನ್ನು ಪಾರಮಾರ್ಥದಲ್ಲಿ ವಿಚಾರ ಮಾಡುವುದು ಯೋಗ್ಯವಲ್ಲ, ಅಂದರೆ ಒಳ್ಳೆಯದಲ್ಲ ಅಂದರು. ಅರ್ಥಾತ್ ವಿಚಾರವನ್ನು ಮಾಡಿ ನೀನು ನೋಡಿದಿ ಅಂದರೂ ಕೂಡ ಕಾರ್ಯವಾದ ಜಗತ್ತಿಗೆ ಕಾರಣವೇ ಇಲ್ಲ. ಈ ಕಾರ್ಯ ಆಗ್ಯದಲ್ಲ ಜಗತ್ತು, ಇದಕ್ಕೆ ಏನು ಕಾರಣ ಅಂದರೆ ಕಾರಣ ಇಲ್ಲ ಅಂತ. ನಿನ್ನೆ ಹೇಳಿವಿ, ಹಗ್ಗದಲ್ಲಿ ಹಾವು ತೋರ್ಲಿಕ್ಕೆ ಏನು ಕಾರಣಪ್ಪ? ಮೋಟ ಮರದಲ್ಲಿ ಕಳ್ಳ ತೋರ್ಲಿಕ್ಕೆ ಏನು ಕಾರಣ? ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ಲಿಕ್ಕೆ ಏನು ಕಾರಣ? ಅದಕ್ಕೆಲ್ಲ ಭ್ರಮೆ, ಭ್ರಾಂತಿ, ಅಜ್ಞಾನವೇ ಮೂಲ ಕಾರಣ. ಅದರಂತೆ ಈ ಕಾರಣ ಇಲ್ಲದ ಜಗತ್ತು ತೋರ್ತದಂದ್ರೆ ಇದಕ್ಕೂ ಕಾರಣ ಅಜ್ಞಾನವೇ ವಿನಃ ಮತ್ತೊಂದು ಕಾರಣ ಇಲ್ಲ ಅಂತ. ಹೇಗೆಂದರೆ, ಭೂಮಿಯೊಳು ಉದಿಸಿದ ಮರಮಟ್ಟಂತೂ ನೇಮದೊಳೆಲ್ಲರ ಅಡಗುವುದಂತೂ ಇದು ವಿಶ್ವ ಪ್ರಕೃತಿಯೊಳ ಅಳವಟ್ಟು ಅದು ತಾನೆಲ್ಲಿಯೂ ಅದಲ್ಲಿಯೇ ಕೆಟ್ಟು ಪೋಪದು ತತ್ ಪ್ರಕೃತಿಗೆ ನಿಜವಾದ ರೂಪಂ ತಾನ್ ನಿರ್ಲಕ್ಷ್ಯವ ಭೇದ ಹೇಮದ ವಿನ್ಯಾಸ ವಿಶೇಷವನು ಆ ಮುಕುಟಾದಿಕರು ಇರುವೆನು ಮುಟುಕಾದಿ ಇರುವೆನು ತಿರಹದನು ಅದರೆಂಬಗೆಯೆಲ್ಲ ದಿಟವದಕ್ಕಿಲ್ಲ ವಿದಿತೆಂಬಗೆಯಲು ದಿಟವದಕ್ಕಿಲ್ಲ ಬಗೆಯದು ಮಾಯಾಮಯ ಸಂಬಂಧ ಮಿಗೆ ಮಾಯೆ ವಿಚಾರಿತೆ ಬಂಧ ಅಂದರು. ಭೂಮಿಯಳು ಉದಿಸಿದ ಅಂದರು. ಭೂಮಿ ಅಂದರೆ, ಪೃಥ್ವಿ ಅಂದರೆ, ಇವು ಪರ್ಯಾಯ ಶಬ್ದಗಳು. ಉದಿಸಿದ ಅಂದರೆ ಹುಟ್ಟಿದ ಅಥವಾ ಉತ್ಪತ್ತಿಯಾದ. ಮರಮಟ್ಟು, ಮರ ಅಂದರೆ ಗಿಡ, ಮೊಟ್ಟು ಅಂದರೆ ಚಿಕ್ಕ ಚಿಕ್ಕ ಕಂಟಿಗಳು ಅಥವಾ ಬಳ್ಳಿಗಳು ಅಂತ ಅರ್ಥ ಮಾಡಬಹುದು. ಇವು ಎಲ್ಲಿ ಹುಟ್ಟ್ಯಾವ? ಭೂಮಿಯಲ್ಲೇ ಹುಟ್ಟಿ ನೇಮದೊಳು ಎಲ್ಲವೂ ಅಲ್ಲಲ್ಲಿ ಅಡಗುವುದಂತೂ ಆ ಹುಟ್ಟಿದವು ಯದೃಶಂ ತನ್ನಷ್ಟಂ. ಅದಕ್ಕೆ ಒಂದು ನೇಮ ಅದ. ಏನು ನೇಮ ಅಂದರೆ ಹುಟ್ಟ್ಯದಂದಮೇಲೆ ಅದು ನಾಶ ಆಗೋದಂತ. ಜಗತ್ತಿನಲ್ಲಿ ಯಾವ ಹುಟ್ಟ್ಯವಂದರೆ ಅದಕ್ಕೆಲ್ಲ ನಾಶ. ಈ ಎಲ್ಲ ಭೂಮಿಯಲ್ಲಿ ಅಡಗ್ತವೋ ಅಥವಾ ಭೂಮಿಯಲ್ಲಿ ಹುಟ್ಟಿದಂಥ ಮರ ಬಳ್ಳಿಗಳು ಆಕಾಶದಲ್ಲಿ ಅಡಗ್ತವೆ. ನಾವು ಎಲ್ಲಿ ಹುಟ್ಟ್ಯಾವ ಅಲ್ಲೇ ಅಡಗ್ತಾವ. ಇದರಂತೆ ಇನ್ನೂ ಹಲವು ವಿಚಾರಗಳನ್ನು ಮಾಡಿ ನೋಡಿದಾಗ ಕೂಡ ಆಕಾಶದಲ್ಲಿ ಹುಟ್ಟುತ್ತಾವಿಲ್ಲ ಮೋಡಗಳು. ಆಕಾಶದಲ್ಲಿ ಮೋಡ ಹುಡ್ತಾವ, ಕಾಮನ ಬಿಲ್ಲು ಹುಡ್ತಾವ, ಮಿಂಚು ಹುಡ್ತಾದ, ನಕ್ಷತ್ರಗಳು ಹುಡ್ತಾವ. ಅವೆಲ್ಲಿ ಅಡಗ್ತಾವ? ಭೂಮಿ ಮೇಲೆ ಬಂದು ಅಡಗಿಲ್ಲ, ಆಕಾಶದಲ್ಲೇ ಅಡಗ್ತಾವ. ಯಾಕಂದರೆ ಆಕಾಶದಲ್ಲೇ ಹುಟ್ಟ್ಯಾವಂದಮೇಲೆ ಆಕಾಶದಲ್ಲೇ ಅಡಗಬೇಕು. ಬಂಗಾರದಿಂದ ಸಾಮಾನುಗಳು ಬಹಳ ಆಗ್ಯಾವಂದರೆ ಅವು ಎಲ್ಲಿ ಅಡಗ್ತಾವಂದರೆ ಮಣ್ಣಿನಲ್ಲಿ ಅಡಗೋದಿಲ್ಲ. ಅವು ಬಂಗಾರ ಸಾಮಾನುಗಳು ಬಂಗಾರದಲ್ಲೇ ಅಡಗ್ತಾವ ಕರಗಿಸಿದಾಗ. ಯಾಕೆ ಬಂಗಾರದಲ್ಲಿ ಅಡಗ್ತಾವ ಅಂದರೆ ಅಡಗೋದಂದರೆ ಐಕ್ಯ ಆಗೋದಂತ, ಒಂದೇ ಆಗೋದು. ಕಳ್ಳ ಅಡಗಿದಂಗೆ ಅಲ್ಲ, ಇದು ಸ್ವರೂಪದಿಂದ ಅಡಗೋದಂತಿದು. ಆ ಸಾಮಾನುಗಳೆಲ್ಲ ಬಂಗಾರದಲ್ಲಿ ಅಡಗ್ಯವಿಲ್ಲ, ಬಂಗಾರದಲ್ಲಿ ತೋರಿದವು, ಬಂಗಾರದಲ್ಲಿ ಅಡಗಿದವು. ಮತ್ತು ಎಲ್ಲ ವಿಚಾರವನ್ನು ಮಾಡಿ ನೋಡಿದಾಗ ಸಮುದ್ರದಲ್ಲಿ ಹುಟ್ಟಿದಂಥ ತೆರೆಗಳು, ಸಮುದ್ರದ ನೀರಿನಲ್ಲಿ ಹುಟ್ಟ್ಯಾವ ತೆರೆಗಳು, ಗುರುಳೆಗಳು ಅಲ್ಲೇ ಹುಟ್ಟ್ಯಾವ. ಆ ನೆರೆ ತೊರೆಗಳೆಲ್ಲವು ಎಲ್ಲಿ ಅಡಗ್ತಾವ ಅಂದರೆ ಸಮುದ್ರದಲ್ಲೇ ಅಡಗಬೇಕಾಗ್ಯದ. ನೀರಿನಲ್ಲೇ ಹುಟ್ಟ್ಯಾವ, ನೀರಿನಲ್ಲೇ ಅಡಗ್ತಾವ. ಅದರಂತೆ ಈ ಭೂಮಿಯಲ್ಲಿ ಹುಟ್ಟಿದವೆಲ್ಲವೂ ಭೂಮಿಯಲ್ಲಿ ಅದೃಶ್ಯ ಆಗಬೇಕಾಗ್ಯದ. ಭೂಮಿಯಾಗ ಅಡಗ್ತಾವಿಲ್ಲ, ಮತ್ತು ನಾವೆಲ್ಲಿ ಅಡಗ್ತೀವಿ?
ನಮ್ಮ ದೇಹ ಕೂಡ ಭೂಮಿಯಿಂದ ಹುಟ್ಟ್ಯದ, ಪಂಚಮಹಾಭೂತದಿಂದ ಹುಟ್ಟ್ಯದ. ಪಂಚಮಹಾಭೂತದಿಂದ ಹುಟ್ಟ್ಯದ ನೋಡಿ ಶರೀರ. ಇದರಲ್ಲಿ ಆಕಾಶ ತತ್ವ ಬಯಲಾದ, ವಾಯುತತ್ವ ಪ್ರಾಣ ಅದ, ಅಗ್ನಿತತ್ವ ಒಳಗೆ ಬಿಸಿ ಅದ, ಜಲತತ್ವ ರಕ್ತ ಅದ, ಭೂಮಿ ತತ್ವ ಎಲುಬುಗಳವ. ಇವೆಲ್ಲವೂ ಕೂಡ ನಾಳೆ ಪ್ರಾಣ ಹೋದಂಥ ಸಮಯದಲ್ಲಿ, ಪ್ರಾಣ ಅಂತೂ ಹೋಗದೆ ನಿಶ್ಚಯ ಮಾಡೋದದು. ಪ್ರಾಣ ಹೋಗದೆ ಇರೋದಕ್ಕಿಲ್ಲ, ಅದು ಇರೋಕ್ಕೆ ಬಂದಿಲ್ಲ. ಇರೋದು ಯಾವುದಂದರೆ ಆತ್ಮ ಪರಮಾತ್ಮ, ಅದು ಒಂದೇ ಇರೋದು ವಿನ ಅದನ್ನು ಬಿಟ್ಟರೆ ಎಲ್ಲವೂ ಹೋಗವೆ. ಆದರೆ ಯಾವಾಗ ಹೋಗ್ತದ ಅಂತ ಹೇಳಿದರೆ, ಪ್ರಾರಬ್ಧ, ಹಿಂದಿನ ಜನ್ಮದ ಪ್ರಾರಬ್ಧ ಪಾಪ ಪುಣ್ಯ ಎಲ್ಲಿವರೆಗೂ ಮುಗಿತದ, ಎಷ್ಟು ದಿನಗಳ ಬೇಕಾಗ್ತದ, ಎಷ್ಟು ಕಾಲ ಬೇಕಾಗ್ತದ, ಅಷ್ಟು ವರ್ಷ ಇರ್ತದ. ಆಮೇಲೆ ಕಿತ್ಕೊಂಡು ಹೋಗ್ತದ, ಅದು ಹೋಗೇ ಬಿಡ್ತದ. ಆದರೆ ಅದಕ್ಕೊಂದು ನೇಮ ಅದ. ತನ್ನ ಮನಸ್ಸಿಗೆ ಬಂದಂಗೆ ಹೋಗೋದಿಲ್ಲ, ಮನಸ್ಸಿಗೆ ಬಂದಾಗ ಬರೋದಲ್ಲ. ಉಳಿದವೆಲ್ಲವೂ ಕೂಡ ಮನಸ್ಸು ಮಾಡಿದ್ರೆ ವ್ಯತ್ಯಾಸ ಮಾಡಬಹುದು. ಮನಸ್ಸು ಬದಲಾವಣೆ ಮಾಡಿ ಶಾಸ್ತ್ರ ಕೇಳೋರು ಮನೆಗೆ ಹೋಗ್ಬೋದು, ಮನೆಗಿದ್ದರೂ ಶಾಸ್ತ್ರ ಕೇಳಕ್ಕೆ ಬರ್ಬೋದು. ಆದರೆ ಪ್ರಾಣಕ್ಕೆ ಒಂದು ನೇಮ ಅದ. ನೇಮ ಅಂದರೆ ಒಂದು ತತ್ವ ಅದು. ಅದಕ್ಕಾಗಿ 21,600 ಸಲ ಅದಕ್ಕೆ ಹೋಗಲಿಕ್ಕೆ ದ್ವಾರಗಳೆಲ್ಲವೂ ಖುಲ್ಲಾವ. ದ್ವಾರ ಅಂದರೆ ರಂಧ್ರಗಳು, ರಂಧ್ರ ತೂತುಗಳು. ಒಂದು ಗಾಳಿ ಪೀಪೆಯಲ್ಲಿ ಹಾಕಿದಾಗ ಒಂದು ತೂತು ಇತ್ತು ಅಂದರೆ ಅದು ಹೋಗೇ ಬಿಡ್ತದ. ಸೈಕಲಿಗೆ ಒಂದು ಸಣ್ಣ ಪಂಚರ್ ಆದ್ರೆ ಹೋಗ್ತದ. 30 ಟನ್ನು ಭಾರವನ್ನು ಹೊರುವಂಥ ಒಂದು ದೊಡ್ಡ ಗಾಡಿ ಅದನ್ನು ಕೂಡ ಟೈರ್ಗೆ ಸಣ್ಣ ಪಂಚರ್ ಆದರೆ ಗಾಳಿ ಹೋಗೇ ಬಿಡ್ತದ, ಗಾಡಿ ನಿಂತೇ ಬಿಡ್ತದೆ. ಆದರೆ ಈ ದೇಹ ನವರಂಧ್ರಪುರೆ ಅಂತ ಅದ. ಈ ದೇಹಕ್ಕೆ ಎಷ್ಟು ತೂತುಗಳಾವಂದರೆ 9 ಅಂದರು. 9 ಮೂಗಿನ 2 ಸೊಳ್ಳೆ ಇವು ರಂಧ್ರಗಳೇ, ಬಾಯಿ ಒಂದು ರಂಧ್ರನೇ, 2 ಕಣ್ಣುಗಳು ರಂಧ್ರ, 2 ಕಿವಿಗಳು ರಂಧ್ರ, ಮಲಮೂತ್ರ ಬಿಡುವಂಥ ದ್ವಾರದಲ್ಲಿಯೂ ರಂಧ್ರ ಅವ. ಈ ದೇಹದಲ್ಲಿ ಇಷ್ಟು ಹೋಗಲಿಕ್ಕೆ, ಗಾಳಿ ಹೋಗಲಿಕ್ಕೆ ಇಷ್ಟು ದ್ವಾರಗಳು ತಯಾರಿದ್ರು ಕೂಡ ಆ ಪ್ರಾಣ ಯಾಕೆ ಹೋಗಲ್ತು? ಹೋಗ್ಬೇಕಾಗಿತ್ತಲ್ಲ. ಗಾಳಿ ಹೋಗ್ತದಲ್ಲಿ ರಂಧ್ರ ಬಿದ್ದರೆ 9 ರಂಧ್ರನೂ ಇಟ್ಟನ, ಒಳಗೆ ಪ್ರಾಣವನ್ನು ಇಟ್ಟನ. ಪ್ರಾಣ ರಂಧ್ರದಿಂದ ಹೊರಗೆ ಹೋಗಲಾರ್ದಂಗೆ ನೇಮ ಇಟ್ಟನ ಪರಮಾತ್ಮ. ಅದು ಯಾವಾಗ ಹೋಗ್ತದ ಅಂದರೆ ನಮ್ಮ ಕರ್ಮ, ಹಿಂದಿನ ಜನ್ಮದ ಕರ್ಮ ಮುಗಿಯತಾನ ಅದು ಹೋಗೋದಿಲ್ಲ. ಆವಾಗ ನೀನು ಇರಬೇಕಂತ ಪ್ರಯತ್ನ ಮಾಡಿದ್ರು ಇರೋದೂ ಅಲ್ಲ. ಹಾಗಾಗಿ ಇದು ದೇಹ ಎಲ್ಲಿ ಅಡಗಿತು ಅಂದರೆ, ಮರಗಳು ಭೂಮಿಯಲ್ಲಿ ಅಡಗಿದಂಗೆ, ಸಾಮಾನ ಬಂಗಾರದಲ್ಲಿ ಅಡಗಿದಂಗೆ, ಮೇಘಗಳು ಆಕಾಶದಲ್ಲಿ ಅಡಗಿದಂಗೆ, ಈ ಪ್ರಾಣ ಹೋದ ನಂತರ ಈ ಸ್ಥೂಲವಾದ ನಮ್ಮ ನಿಮ್ಮೆಲ್ಲರ ಶರೀರ ಕೂಡ ಭೂಮಿಯಲ್ಲಿ ಅಡಗ್ತದೆ. ಹೌದಿಲ್ಲ? ಭೂಮಿ ಮೇಲೆ ಯಾರನ ಸತ್ಯ ಹಣ ಆವೇನು? ನೀನು ಅದನ್ನು ಮಣ್ಣು ಮಾಡೋದು ಬೇಡ, ಅದನ್ನು ಸುಡೋದು ಬೇಡ ಅಂತ ನೀ ಬೇಕಾದಷ್ಟು ಕಾಪಾಡು, ಅದು ಲಯಾಗಿ ಹೋಗ್ಬಿಡ್ತದೆ. ತುಕ್ಕು ಹಿಡಿದು ಆ ಭೂಮಿಯ ಸಮಾನ ಆಗಿ ಹೋಗ್ತದೆ. ಯಾಕೆ ಆಗ್ತದೆ ರೀ? ಭೂಮಿಯಲ್ಲಿ ಹುಟ್ಟ್ಯದ, ಭೂಮಿ ಸೇರಬೇಕು ನಾವು. ಆದರೆ ನಾವು ಭೂಮಿ ಒಳಗೆ ಹುಟ್ಟಿವಂತ ಗೊತ್ತದ, ಭೂಮಿ ಮೇಲೆ ಇರ್ಬೇಕಂತಲೇ ಪ್ರಯತ್ನ ಮಾಡ್ತೀವಿ ನಾವು. ಭೂಮಿ ಮೇಲೇ ಇರಬೇಕು ಎಷ್ಟು ವರ್ಷ ಆದರೂ ಕೂಡ, ಅದು ಸಾಧ್ಯ ಇಲ್ಲ. ಹಾಗಾಗಿ ಅದು ಹೇಗೆ ಕಂಟೆಗಳು ಅಲ್ಲಿಯೇ ಹೇಗೆ ನಾಶವಾಗಿ ಹೋಗುವೋ ಹಾಗೆಯೇ ಈ ನಾಮರೂಪಾತ್ಮಕ ಜಗತ್ತು ಪ್ರಕೃತಿಯಲ್ಲಿ ಹುಟ್ಟಿ ಪುನಃ ಪ್ರಕೃತಿಯಲ್ಲೇ ನಾಶವಾಗಿ ಹೋಗುತ್ತದೆ. ಇದು ನೇಮಲ್ಲ.
ಇದು ಸ್ವಾನುಭವಕ್ಕೆ ಎಲ್ಲಿ ಹುಟ್ಟದ ಅಲ್ಲಿ ಹೋಗ್ತದ. ಅಂದರೆ ಇಲ್ಲಿ ತನಗಿಂತ ಬೇರೆ ಕಾರಣ ಇಲ್ಲೆಂಬ ಅಭಿಪ್ರಾಯವು ಏನಾಯ್ತು? ಅಭಿಪ್ರಾಯ ಇದು ಪರಮಾತ್ಮನಿಗಿಂತ ಅಥವಾ ನಿನ್ನ ಸ್ವರೂಪಕ್ಕಿಂತ ಬೇರೆ ಯಾವುದು ಕಾರಣ ಇಲ್ಲ, ಇವೆಲ್ಲವೂ ನಿನ್ನಲ್ಲೇ ಹುಟ್ಟ್ಯವ ಜಗತ್ತಂದರೆ ನಿನ್ನೆಲ್ಲ ಇಲ್ಲ ಯಾತದಂತ ಅರ್ಥ ಮಾಡಬೇಕು. ಅರ್ಥಾತ್ ಜಗತ್ತಿನಿಂದ ನಾವು ಹುಟ್ಟಿಲ್ಲ, ಜಗತ್ತಿನಿಂದ ನಾವು ಹುಟ್ಟಿಲ್ಲ, ನಮ್ಮಿಂದನೇ ಜಗತ್ತು ಹುಟ್ಟ್ಯದ ಅಂತ ಶಾಸ್ತ್ರಕಾರರ ವೇದಶಾಸ್ತ್ರಗಳ ಅಭಿಪ್ರಾಯ ಮತ್ತು ಅನುಭವ. ಯಾರಿಂದ ಹುಟ್ಟಿದಂಗಾಯ್ತು? ಈಗ ನಮ್ಮಿಂದ ಹುಟ್ಟುತ್ತಿಲ್ಲ, ಮತ್ತು ಯಾರಲ್ಲಿ ಲಯ ಆಗ್ತದೆ? ಈಗ ನಮ್ಮಲ್ಲೇ ಲಯ ಆಗ್ತದೆ. ಆದರೆ ಬಂಗಾರವನ್ನು ಕುರಿತು ಜನರು ಹೇಮದ ವಿನ್ಯಾಸ ವಿಶೇಷವನ್ನು ಆ ಮುಕುಟಾಧಿಕರವನ್ನು ತೆರೆದಿದ್ದು, ಅಂದರೆ ಬಂಗಾರದ ಇರುವಿಕೆಯನ್ನು ಕುರಿತು ಆ ಮುಕುಟಾಧಿಕವೆನುತಿಹರು. ಆ ಮುಕುಟ ಅಂದರೆ ಕಿರೀಟ, ಆದಿ ಅಂದರೆ ಕಿವಿಯಲ್ಲಿ ಕುಂಡಲಗಳು ಅಥವಾ ಇನ್ನೇನು ಸಾಮಾನುಗಳಂತ ಕರೀತಾರಲ್ಲ. ಅದರಿ ಏನಾಯಿತು ಅಂದರೆ ಆಭರಣಗಳ ಆಕಾರ ಸತ್ಯವಾದದ್ದಲ್ಲ ಅಷ್ಟೇ. ಇಲ್ಲಿ ಕಿರೀಟ ಅಂತಾದ, ಕುಂಡಲಿ ಅಂತಾವ, ಯಾವ ಬಂಗಾರದ ಅವಿಲ್ಲ. ಅದರ ವಿನ್ಯಾಸ ಅಂದರೆ ಆಕಾರ. ಕಿರೀಟದ ಆಕಾರ ಒಂದು ಪ್ರಕಾರ, ಕುಂಡಲಿ ಆಕಾರ ಒಂದು ಪ್ರಕಾರ. ಕಿರೀಟದಲ್ಲಿ ಏನದ? ಬಂಗಾರ ಅದ. ಕಿವಿಯ ಕುಂಡಲಿಗಳಲ್ಲಿ ಏನದ? ಬಂಗಾರ ಅದ. ಅಲ್ಲಿ ಏನೇನೋ ಹೋಗಿದೇನು, ಬೇರೆ ಬೇರೆ ಅದೇನು. ಕಿರೀಟದಲ್ಲಿ ಒಂದು, ಕುಂಡಲಿಯಲ್ಲಿ ಒಂದಿಲ್ಲ, ಒಂದೇ ಬಂಗಾರ ಅದಲ್ಲ. ಅದೇ ಪ್ರಕಾರವಾಗಿ ಅಲ್ಲಿ ನಾಮರೂಪಗಳ ಆಕಾರವು ಸತ್ಯವಾದದ್ದಲ್ಲ. ನಾವು ನಾಮರೂಪ ನೋಡ್ತೀವಲ್ಲ, ಅದು ಸತ್ಯ ಅಲ್ಲಲ್ಲ, ಮಿಥ್ಯೆ. ಯಾಕಂದರೆ ಹಾಗೆ ತೋರಿದಾಗಾದರೂ ಒಂದು ವೇಳೆ ಕಾಣ್ತವ್ರೆ ಸತ್ಯ ಆದ. ಕುಂಡಲಿಗಳು ಮತ್ತು ಕುಂಡಲಿ ಅಂತ ಕಾಣಿಸ್ತಾವ, ಕಿರೀಟ ಕಿರೀಟ ಅಂತಲೇ ಕಾಣಿಸ್ತದ, ಬಳೆ ಬಳೆ ಅಂತಲೇ ಕಾಣ್ತಾವ. ಕಂಡರೂ ಪರವಿಲ್ಲ, ಅದು ವ್ಯಾವಹಾರಿಕ ಸತ್ತ ಅಂದರು. ವ್ಯಾವಹಾರಿಕವಾಗಿ ಅದು ಕಿರೀಟ ಅಂದರು, ಸರ ಅಂದರು, ಬಳೆ ಅಂದರು, ಬೆಂಡೋಲಲ್ಲಿ. ಆದರೆ ಬಂಗಾರಕ್ಕೆ ಏನು ನಷ್ಟ ಇಲ್ಲ. ಬಂಗಾರಕ್ಕೆ ಯಾವುದರಲ್ಲಿಲ್ಲ ಬಂಗಾರ? ಕಿರೀಟದಲ್ಲೇ ಬಂಗಾರ ಅದ, ಕೊರಳಲ್ಲೇ ಬಂಗಾರ ಅದ, ಕಡಗದಲ್ಲೇ ಬಂಗಾರ ಅದ. ಹಾಗೆ ಬಂಗಾರವು ಇದ್ದಕ್ಕಿದ್ದಂತೆ ಇದ್ದರೂ ಅದರ ನಾಮರೂಪಗಳು ಅವಿಚಾರಿತ ರಮಣೀಯವಾಗಿ ಹೇಗೆ ತೋರುತ್ತವೆಯೋ, ಅವು ಬಂಗಾರ ನಮಗೆ ಕಣ್ಣಿಗೆ ಕಾಣಂಗಿಲ್ಲ, ಅವು ಸಾಮಾನುಗಳೇ ಕಾಣ್ತಾವೆ. ನೋಡ್ರಿ, ಹೆಣ್ಮಕ್ಳ ಕೊರಳಲ್ಲಿ ಏನಾರ ಬಂಗಾರ ಸಾಮಾನು ಇದ್ದರೆ ಅದರ ಡಿಸೈನ್ನೇ ಭಾಳ ಚಂದ ಕಾಣ್ತದೆ. ಅದರ ವಿನ್ಯಾಸ, ಅದರ ತೂಕ, ಅದರ ಅಗಲ, ಅದರ ಡಿಸೈನ್ಗಳೇ ಎದ್ದು ಕಾಣ್ತವೆ. ಬಂಗಾರ ಯಾರಿಗೆ ಕಾಣಂಗಿಲ್ಲ. ಅದ್ರಾಗ ಅವೇನವು ಬಂಗಾರ ಅವ, ಇವು ಯಾವ ಇಲ್ಲವು, ಅದು ಕೂಡ ಬಂಗಾರ ಕಾಣಲಾರ್ದೆ ಅವೇ ಎದ್ದು ಕಾಣ್ತಾವ. ಹಾಗೆ ಸಚ್ಚಿದಾನಂದ ಸ್ವರೂಪನಾದ ನೀನು ನಿರ್ವೀಕಾರವಾಗಿದ್ದರು. ಇಲ್ಲಿ ತಿಳ್ಕೊಂಡ ಮೇಲೆ ದೃಷ್ಟಾಂತವನ್ನು ತಿಳಿದ ಮೇಲೆ ದ್ರಾಷ್ಟಾಂತದಲ್ಲಿ ಇಲ್ಲಿ ಏನಾದ, ಇವಕ್ಕೆ ಆಕಾರ ಅದ. ದೃಷ್ಟಾಂತಗಳಿಗೆ ಆಕಾರ ಉಂಟು, ದ್ರಾಷ್ಟಾಂತಕ್ಕೆ ಆಕಾರ ಇಲ್ಲ. ಯಾಕಂದರೆ ನಿರ್ವೀಕಾರ. ಆತ್ಮನಿಗೆ ಆಕಾರ ಅದೇನು? ನಾವಿಷ್ಟೆಲ್ಲ ದೇವರು ದೇವರು ಅಂತ ಹೇಳ್ತೀವಲ್ಲ, ಸಾಮಾನ್ಯ ದೇವರು ಇಲ್ಲ ಅನ್ನುವರ ಸಂಖ್ಯೆ ಬಹಳ ಕಡಿಮೆ. ದೇವರು ಇದ್ದಾನೆ, ದೈವ ಉಂಟು, ಆ ದೈವದಿಂದ ನಾನು ಇದ್ದೇನೆ ಅನ್ನುವುದು ಸಾಮಾನ್ಯ ಜನರಲ್ಲಿ ಕೂಡ ಉಂಟು. ಆದರೆ ಆ ದೇವರ ನಿಜವಾದ ಸ್ವರೂಪ ಹೇಗಿದೆ ಅಂದರೆ ಅದು ನಿರಾಕಾರ ಅಂತ. ನಿರಾಕಾರ. ಹಾಗಾಗಿ ಆ ನಿರಾಕಾರವಾದ ಪರಬ್ರಹ್ಮನನ್ನು ತಿಳಿಬೇಕಾದ್ರೆ ಆಕಾರವನ್ನು ಮೊದಲು ತಿಳಿದ್ರೆ ನಿರಾಕಾರ ತಿಳಿಲಿಕ್ಕೆ ಬರ್ತದೆ.
ಏನು ತಿಳಿಲಿಕ್ಕೆ ಬರ್ತದೆ? ಆಕಾರವನ್ನು ತಿಳಿದರೆ ನಿರಾಕಾರ ತಿಳಿಲಿಕ್ಕೆ ಬರ್ತದೆ. ಅರಿವು ತಿಳಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ, ಬಸವಾದಿ ಶರಣರು ನಮ್ಮ ಕೈಯಲ್ಲಿ ಏನು ಕೊಟ್ಟು ಹೋದರು ಅಂದರೆ ಲಿಂಗವನ್ನೇ ಕೊಟ್ಟು ಹೋದರು. ಎಲ್ಲರ ಕೈಯಲ್ಲಿ ಲಿಂಗ. ಆ ಲಿಂಗ ಯಾಕೆ ಕೊಟ್ಟರು ಅಂದರೆ ಆ ಅರಿವು ನಿಜವಾದ ನಿರಾಕಾರವಾಗಿರ್ತಕ್ಕಂಥ ಲಿಂಗವನ್ನು ತಿಳಿಬೇಕಾಗಿತ್ತು. ಅದರ ಅನುಭವ ನಿನಗೆ ಆಗಬೇಕಾಗಿತ್ತಂದರೆ ಮೊದಲು ಕಾಣುವುದನ್ನು ಕಂಡು ಕಾಣುವ ಲಿಂಗವನ್ನು ವಿಚಾರ ಮಾಡು. ಇದಕ್ಕೆ ಆಕಾರದಿಲ್ಲ, ಆಕಾರ ಅದ. ಪರಮಾತ್ಮ ನಿರಾಕಾರ. ಇದಕ್ಕೆ ಒಂದು ವಿಕಾರ ಆದಿಲ್ಲ, ಲಿಂಗಕ್ಕೆ ವಿಕಾರ ಅದ, ಆತ್ಮಗ ವಿಕಾರ ಇಲ್ಲ. ಮತ್ತು ಈ ಲಿಂಗಕ್ಕೆ ಇನ್ನೂ ವಿಚಾರ ಮಾಡಿ ನೋಡಿದ್ದಾದರೆ ಇದು ಹುಟ್ಟೋದಿಲ್ಲ. ಕೈಯಲ್ಲಿ ಲಿಂಗ ಹುಟ್ಟ್ಯದ ನೋಡ್ರಿ. ಆ ಪರಮಾತ್ಮ ಹುಟ್ಟೇನೇನು? ಇಲ್ಲಲ್ಲ. ಇದನ್ನು ವಿಚಾರ ಮಾಡಿ 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 ನೋಡಿ 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 ಬಲ್ಲವರ ಸಮೀಪ ಹೋಗಿ ನಿಜವಾದ ಲಿಂಗ ಯಾವುದು ಅನ್ನುವುದನ್ನು ವಿಚಾರ ಮಾಡಲಿಕ್ಕೆ ಬಲ್ಲವರ ಹತ್ತಿರ ಹೋದವನಿಗೆ ಮಾತ್ರ ಈ ಆತ್ಮಜ್ಞಾನದ ನಿಜವಾದ ಪರಮಾತ್ಮನ ಸ್ವರೂಪ ಆಗ್ತದೆ ನೋಡ್ರಿ. ಅಲ್ಲಿವರೆಗೆ ಆಗೋದಿಲ್ಲ. ಅವರು ಅರಿವು ತಿಳಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ, ಅದಕ್ಕಾಗಿ ಕೊಟ್ಟರು. ಅರಿವನೇ ಮರೆತು ಕುರುಹನೇ ನಂಬಿದವರ ಏನೆಂಬೇ ಸರ್ವಜ್ಞ ಅಂದರು. ಅವ್ರು ಕೊಟ್ಟದ್ದು ಅದಕ್ಕೆ ಅದನ್ನು ತಿಳಿಲಿ ಅಂಥೇಳಿ ಇದು ಕೈಯಲ್ಲಿ ಕೊಟ್ಟರೆ ಇದೇ ಸತ್ಯ ಅಂತ ತಿಳ್ಕೊಂಡು ಅದನ್ನು ಮರೆತು ಬಿಟ್ಟಲ್ಲ. ಇದು ನಿಜವಾದ ವಿಚಾರ ಅಲ್ಲ ಅಂತ, ನಿಜವಾದ ವಿಚಾರ ಅಲ್ಲ. ಹಾಗಾಗಿ ಜಗತ್ತು ಹೇಗೆ ತೋರ್ತದಂದರೆ ನಿನ್ನಲ್ಲಿಯ ಮಾಯಾ ಮೂಲಕ ತೋರುವುದು. ನಿನ್ನಲ್ಲಿಯ ಮಾಯ ಅಂದರೆ ಅಜ್ಞಾನದಿಂದ ತೋರ್ತದ. ಯಥಾರ್ಥವಾಗಿ ವಿಚಾರ ಮಾಡಿ ನೋಡಿದರೆ, ಈಗ ಚಸ್ಮಾ ಇದು ಪುಸ್ತಕವನ್ನು ನೋಡ್ತಾರಂದ್ರೆ ನನ್ನಲ್ಲಿರುವ ಕಣ್ಣೇ ಇಲ್ಲದೆ ಇದ್ರೆ ಈ ಚಸ್ಮಾ ನೋಡ್ತಿತ್ತಾನೆ? ಗ್ರಂಥ ನೋಡ್ತದೇನು? ಅದು ನೋಡಬೇಕಾಗಿದ್ರೆ ನನ್ನ ಕಣ್ಣು ನನ್ನಲ್ಲಿ ಆವಂತ. ಅದಕ್ಕೇನು ಸ್ವಲ್ಪ ದೃಷ್ಟಿ ದೋಷ ಅದ, ಅದನ್ನು ನಿವೃತ್ತಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಕನ್ನಡಕ ವಿನಃ ಕುರುಡುಗ ಚಸ್ಮಾ ಹಾಕಿದ್ರೆ ಕಣ್ಣು ಕಾಣ್ತವೇನು? ಕುರುಡುಗ ಚಸ್ಮಾ ಎಷ್ಟು ಕೋಟಿ ರೂಪಾಯಿ ಚಸ್ಮಾ ತಂದು ಹಾಕಿದ್ರು ಕೂಡ ಕಣ್ಣು ಕಾಣಂಗಿಲ್ಲ. ಯಾಕಂದರೆ ಕಣ್ಣೇ ಮೂಲ ಕಾರಣ. ಹಾಗಾಗಿ ಯಥಾರ್ಥವಾಗಿ ವಿಚಾರ ಮಾಡಿ ನೋಡಿದರೆ ಈ ಜಗತ್ತು ಏನದ? ಇಲ್ಲವೇ ಇಲ್ಲ ಅಂತ. ಇದ್ರಲ್ಲ ಅದು ಏನಾಯಿತು, ಎಂತಾಯಿತು, ಹೇಗಾಯ್ತು ಅಂತ ವಿಚಾರ ಮಾಡೋದು. ಜಗತ್ತು ಇಲ್ಲವೇ ಇಲ್ಲ. ಅದಕ್ಕಾಗಿ ನಮ್ಮ ಶರೀರ ಕೂಡ ಜ್ಞಾನ ದೃಷ್ಟಿಯಲ್ಲಿ ನೋಡಿದರೆ ಇಲ್ಲವೇ ಇಲ್ಲ ಅಂತ. ಜ್ಞಾನದಿಂದ ವಿಚಾರ ಮಾಡಿ ನೋಡಿದಾಗ ಈ ಶರೀರ ಇಲ್ಲವೇ ಇಲ್ಲ. ಮಧ್ಯಕಾಲದಲ್ಲಿ ಆದಷ್ಟೇ. ಮಧ್ಯಕಾಲದಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ಇಲ್ಲ, ನಾವಿಲ್ಲ, ನೀವಿಲ್ಲ, ನಮ್ಮನ್ನು ಹಡದವರಿಲ್ಲ, ನಮ್ಮ ತಾತೆಲ್ಲ ಮುತ್ತಿಲ್ಲ, ಇಡೀ ನಮ್ಮ ಕಾಂಧಾನೇ ಇಲ್ಲ, ನಾವೊಬ್ಬರೇ ಅಲ್ಲ ಹುಟ್ಟೋದಕ್ಕಿಂತ ಮುಂಚೆ. ಆಮೇಲೆ ಪ್ರಾಣ ಹೋದ ನಂತರ ಯಾರೂ ಇಲ್ಲ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ತಾತಿಲ್ಲ, ಮುತ್ತಿಲ್ಲ. ಅವರೇ ಇಲ್ಲ ಅಂದಾಗ ನಾವೆಂಗಿರ್ತೀವಿ? ನಾವೂ ಇರೋಂಗಿಲ್ಲ ಅಂತ ಅರ್ಥ. ನಾವು ಕೂಡ ಇರೋದಿಲ್ಲ ಅಂದಾಗ ಇದು ಸುಳ್ಳು ಅಂತಿದ್ದು ಸತ್ಯ ಅಂತಿದ್ದು. ಶಾಸ್ತ್ರದೃಷ್ಟಿಯಲ್ಲಿ ಯಾವುದು ಸುಳ್ಳು ಅಂತ ವಿಚಾರ ಮಾಡಿದರೆ ಯಾವಾಗಲೂ ಇರೋದೇನದ ಅದು ಸತ್ಯ. ಒಮ್ಮೆ ಇದ್ದು ಇನ್ನೊಂದು ಕಾಲದಲ್ಲಿ ಯಾವುದು ಇರುವುದಿಲ್ಲ, ಅದೆಲ್ಲ ಮಿಥ್ಯ.
ಶರೀರ 3 ಕಾಲದಾಗಿಲ್ಲ. ತಾಯಿ ಗರ್ಭದಿಂದ ಹೊರಗೋಗೋಕ್ಕಿಂತ ಮುಂಚೆ ಇಲ್ಲ, ಪ್ರಾಣ ಹೋದಾಗ ಇರೋದಿಲ್ಲ. ನಡುವ ಪ್ರಾರಬ್ಧ ಅನುಸಾರವಾಗಿ 5 ವರ್ಷ, 10 ವರ್ಷ, 50, 60, 70 ವರ್ಷ ತೋರ್ಬೋದು. ತೋರಿ ಮತ್ತೆ ನಾಶ ಆಗ್ತದಿಲ್ಲ ಅಂದಾಗ ಮೊದಲೇ ಇಲ್ಲ ನಂತರ ಇರೋದಿಲ್ಲ ಅಂದರೆ ಈ ದೇಹ ಸುಳ್ಳು ಅಂತ ಅರ್ಥ ಮಾಡು. ಸುಮ್ಮನೆ ಅರ್ಥ ಮಾಡಂಗಿಲ್ಲ, ಸುಳ್ಳು. ಆದರೆ ಸುಳ್ಳಾದ ದೇಹವನ್ನೇ ಸತ್ಯ ಅಂತ ನಂಬಿವಲ್ಲ ನಾವು. ಸುಳ್ಳು ದೇಹ ಅದ, ಇದು ನಾಶ ಆಗ್ತದೆ, ಅದನ್ನು ಸತ್ಯ ಅಂತ ತಿಳ್ಕೊಂಡ್ವಿ. ಆದರೆ ಇದು ಒಂದು ಆತ್ಮಜ್ಞಾನದ, ಆತ್ಮ ಕಲ್ಯಾಣದ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅತಿ ಶ್ರೇಷ್ಠವಾದ ಜನ್ಮ ಇದು ಮಾನವ ಜನ್ಮ. ಇಷ್ಟು ಮಾತ್ರ ತಿಳ್ಕೊಳ್ಕೋಬಹುದು. ಇದರಿಂದ ನಾವು ಇಂಥ ಶ್ರೇಷ್ಠವಾದ ಜನ್ಮವನ್ನು ಪಡೆದುಕೊಂಡು ಯಾಕೆ ಬಂದೀವಿ ಅಂತ ವಿಚಾರ ಮಾಡಿದರೆ, ನಮ್ಮ ಸ್ವರೂಪವನ್ನು ನಾವು ತಿಳಿದುಕೊಂಡು ಮುಕ್ತರಾಗಲಿಕ್ಕೆ ನಾವು ಬಂದೀವಿ. ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡೋದು, ಶಾಂತರ ಒಡನಾಡುವುದು, ಭಕ್ತಿಯನ್ನು ಮಾಡುವುದು, ಅನಂತ ಮಾತುಗಳನ್ನು ನಿಜಗೊಂಡ್ರು ಹೇಳ್ತಾ ಬಂದಾರ. ಅವೆಲ್ಲ ಮಾಡಿ 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 ಕೊನೆಗೆ ಹೋಗಿ ಎಲ್ಲಿಗೆ ಮುಟ್ಟೋದು? ಸಮುದ್ರದ ನೀರು ಸಮುದ್ರದಿಂದ ಕಡಿಗಾಗಿ ಮೇಘಮಂಡಲಕ್ಕೆ ಹೋಗಿ ಮತ್ತೆ ಮಳೆಯಾಗಿ ಈ ಭೂಮಿ ಮೇಲೆ ಬಿದ್ದು ಮತ್ತೆ ಅದು ಓಡ್ತಾ 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 ಹೋಗ್ತದೆ. ಎಲ್ಲೆಲ್ಲಿ ಓಡಕತ್ತದ? ಸಮುದ್ರದಿಂದ ಹಾವಿಯಾಗಿ ಓಡ್ಲಿಕ್ಕತ್ತದ, ಮೇಘ ಆದಾಗೂ ಓಡಕತ್ತದ, ಕೆಳಗೆ ಬೀಳುವಾಗೂ ಓಡ್ತದ, ಬಿದ್ದ ಮೇಲೂ ಓಡ್ತದ, ಹಳ್ಳಕ್ಕೆ ಓಡ್ತದ, ಕೆರೆ ಓಡ್ತದ, ಆಮೇಲೆ ನದಿಗೂ ಓಡ್ತದ. ಅಲ್ಲಿಯೂ ಸಮಾಧಾನ ಇಲ್ಲ. ನದಿಯಿಂದ ಓಡಿ 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 ಬಹು ಪ್ರಯತ್ನದಿಂದ ಸಮುದ್ರವನ್ನು ಸೇರ್ತದೆ. ಸಮುದ್ರವನ್ನು ಯಾಕೆ ಸೇರ್ತದೆ? ಬೇರೆ ಎಲ್ಲೇ ಒಂದು ಕಡೆ ಹೋಗ್ಬೋದಲ್ಲ, ಸಮುದ್ರಕ್ಕೆ ಯಾಕೆ ಮುಖ ಮಾಡ್ಯಾವ ನದಿಗಳು? ಸಮುದ್ರದಲ್ಲೇ ಹುಟ್ಟ್ಯಾವಲ್ಲ, ಹುಟ್ಟಿದ ಜಾಗವನ್ನು ಮುಟ್ಟುವ ಪ್ರಯತ್ನ ಮಾಡ್ತಾವು. ಯಾವ ಪ್ರಯತ್ನ ಮಾಡ್ತಾವ? ಹುಟ್ಟಿದ ಮನೆಯನ್ನು ಕಳ್ಕೊಂಡವ, ಈಗ ಹುಡುಕಾಡಿ ಹುಟ್ಟಿದ ಮನೆಯನ್ನು ಸೇರ್ತಾವ. ನೀರಿನಲ್ಲೇ ಹುಟ್ಟಾವ, ಸಮುದ್ರಕ್ಕೆ ಹೋಗಿ ಮುಟ್ತಾವ. ಅವಾಗ ಶಾಂತಿ ಆದಿಲ್ಲ. ಅಲ್ಲಿ ಓಡಕತ್ತೇವ ನಾವು, ಶಾಂತಿ. ತನ್ನ ಮೂಲ ಸ್ವರೂಪಕ್ಕೆ ಹೋದಾಗ ಶಾಂತಿ ಆಯ್ತಿಲ್ಲ. ಅದರಂತೆ ಇಲ್ಲಿಯೂ ಕೂಡ ನಮ್ಮ ಮೂಲ ಸ್ವರೂಪವನ್ನು ತಿಳಿದುಕೊಂಡು ಶಾಂತರಾಗಿ ಈ ಜನ್ಮವನ್ನು ಪಾವನ ಮಾಡಿಕೊಂಡು ಸಾರ್ಥಕವನ್ನು ಮಾಡಿಕೊಂಡು ಆ ಪರಮಾತ್ಮನಿಂದ ನಾವು ಕಡೆಗಾಗಿವಿ. ಎಲ್ಲಿಂದ ಹುಟ್ಟಿವಿ? ಪರಮಾತ್ಮನಿಂದ ಬೇರೆಯಾಗಿ ಈ ಜಗತ್ತಿಗೆ ಬಂದೀವಿ. ಜೀವಾಗಿ ಜೀವಂತ ಅನ್ಸ್ಕೊಂಡಿವಿಲ್ಲ ಅವು. ಅದಕ್ಕೆ ಈ ಮನಸ್ಸಿಗೆ ಯಾಕೆ ಸಮಾಧಾನ ಇಲ್ಲ ಅಂದರೆ, ಪರಮಾತ್ಮನಲ್ಲೇ ಹುಟ್ಟಿದ್ದು ಹೊರಗೆ ಬಂದದ. ಆ ಪರಮಾತ್ಮನನ್ನು ಮುಟ್ಟೋ ತನಕ ಇವನು ಸಮಾಧಾನ ಇಲ್ಲ ನೋಡ್ರಿ. ಸಮಾಧಾನ ಆಗೋದಿಲ್ಲ. ಅದು ನಿಶ್ಚಯವಾದ ವಾಕ್ಯ, ಯಾರಿಂದ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಇಲ್ಲಿ ಮೂಲ ಶಾಸ್ತ್ರ ಏನು ಹೇಳ್ತದ? ಎಲ್ಲಿಂದ ಹುಟ್ಟಿದ್ದಿ ನೀನು ಅಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದಂತ. ನಾವು ಪರಮಾತ್ಮನಲ್ಲಿ ಬ್ರಹ್ಮನಿಂದ ಹುಟ್ಟಿವಿ, ಬ್ರಹ್ಮನಲ್ಲಿ ಮತ್ತು ಐಕ್ಯ ಆಗಬೇಕು. ಆವಾಗ ಜೀವಾತ್ಮನಿಗೆ ಸಮಾಧಾನ, ಶಾಂತಿ ಆಗ್ಯದ. ಅದರಂತೆ ಎಷ್ಟೋ ಜನ ಮಹಾತ್ಮರಿಗೆ ಯಾಕೆ ಅವರು ಶಾಂತರಾದಂದರೆ ತಮ್ಮ ಗುರಿಯನ್ನು ಮುಟ್ಟಿದರು. ಇಲ್ಲೇ ನೋಡಿ, ಸಾಮಾನ್ಯವಾಗಿ ಜಾತ್ರೆಯಲ್ಲಿ ಒಂದು ಹುಡುಗಿ ಕಳೆದಿತ್ತು, ಗೊಳೋ ಅಂತ ಅಳ್ತದ, ಕೂಗಾಡ್ತದ, ಚೀರಾಡ್ತದ, ಅಪ್ಪ ಅಂತದ, ಅಮ್ಮ ಅಂತದ. ಅದಕ್ಕೆ ಎಷ್ಟು ಮಂದಿ ಸಮಾಧಾನ ಮಾಡಿದ್ರೆ ಶಾಂತಿ ಆಗ್ತದೆ ಅನ್ನೋದು? ಆಗೋದಿಲ್ಲ. ಅದಕ್ಕೆ ಕೊನೆಗೆ ತನ್ನ ಮನೆ ಮುಟ್ಟಿದಾಗ ಆ ಮಗುವಿಗೆ ಶಾಂತಿ ಆಗ್ತಿಲ್ಲ, ಅಳ್ಳೋದು ದುಃಖ ನಿವೃತ್ತಿ ಆಗ್ತಿಲ್ಲ. ಬೇರೆ ಮನೆಗೂ ಕರ್ಕೊಂಡೋಗಿ ಇಟ್ಕೊಂಡ್ರು ಕೂಡ ಅಲ್ಲಿನೂ ಸಮಾಧಾನ ಇಲ್ಲ. ಇನ್ನೊಬ್ರ ಮನೆಗೆ ಕರ್ಕೊಂಡೋದ್ರು ಅಲ್ಲಿಯೂ ಸಮಾಧಾನ ಇಲ್ಲ.
ಅವರ ಮನೆಯಲ್ಲಿ ಬೇಕಾದ ಭೋಗ ಭಾಗ್ಯ ಎಲ್ಲ ಅದ. ತಮ್ಮ ಮನೆಯಲ್ಲಿ ಇಲ್ಲದಂಥ ವ್ಯವಸ್ಥೆ ಎಲ್ಲ ಶ್ರೀಮಂತರ ಮನೆಯಲ್ಲಿ ಅದ. ಅವ್ರು ಕರ್ಕೊಂಡೋಗಿ ಇಟ್ಕೊಂಡಾರ, ಆದರೂ ಕೂಡ ಅದಕ್ಕೆ ಸಮಾಧಾನ ಇಲ್ಲ. ಬಡತನ ಮನೆ ಆದರೂ ಪರವಾಗಿಲ್ಲ, ತನ್ನ ಮನೆಗೆ ಮುಟ್ಟಿದಾಗ ಅಳುವ ಹುಡುಗನಿಗೆ ಹೇಗೆ ಸಮಾಧಾನ ಆಗ್ತಿಲ್ಲ, ಅದರಂತೆ ನಮ್ಮ ಜೀವಾತ್ಮನು ಕೂಡ ಈ ಲೋಕದ ಭೋಗ ಭಾಗ್ಯಗಳು ಎಲ್ಲ ಸ್ವೀಕಾರ ಮಾಡಿ, ಎಲ್ಲರಿಗೆ ಎಲ್ಲರಾರ, ಬೆಳ್ಳಿದ್ದವರಾರ, ಬಂಗಾರ ಇದ್ದವರಾರ, ಹೊಲ ಇದ್ದವರಾರ, ಮನೆ ಇದ್ದವರಾರ, ಮಕ್ಕಳಿದ್ದವರಾರ, ಗಂಡ ಇದ್ದವರಾರ, ಹೆಂಡತಿ ಇದ್ದವರಾರ, ಬೇಕಾದ ಇಂಥದ್ದು ಇಲ್ಲ ಇವ್ರ ಮನೆಯಾಗ ಅನ್ನುವಂಥ ಎಷ್ಟೋ ಮನೆತನಗಳು ಜಗತ್ತಲ್ಲಿ ಉಂಟು. ಆದ್ರೆ ಅವ್ರ ಮನೆಗೆ ಹೋಗಿ ಕೇಳ್ರಿ, ಎಲ್ಲ ಆರಾಮೀನಿ ಅಂತ ಕೇಳಿದ್ರೆ ನಿಮ್ಮದೇ ಬೇಸಪ್ಪ, ನಮ್ಮದಲ್ಲಿ ಆರಾಮ ಅಂತಾರೆ ಅವರು. ಅಂದರೆ ಶಾಂತಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅಂದರೆ ಈ ಲೋಕದ ಭೋಗದಲ್ಲಿ ಯಾರಿಗೂ ಶಾಂತಿ ಆಗಿಲ್ಲ. ಇಲ್ಲಿ ಬಹಳ ಪುಣ್ಯವನ್ನು ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಿ ಆ ದೇವೇಂದ್ರನಿಗೆ ಸಮಾನವಾದ ಭೋಗಗಳನ್ನು ನೀವು ಭೋಗಿಸಿದರೂ ಕೂಡ ಅಲ್ಲಿಯವರೆಗೂ ಸಂಬಂಧ ಇಲ್ಲ, ಅವರಿಗೆ ಸಮಾಧಾನ ಇಲ್ಲ. ಯಾಕಂದರೆ ಇವೆಲ್ಲ ಪರರ ಮನೆಗಳಂತ, ಸ್ವಂತ ಅಲ್ಲ ನಮ್ಮವು. ನಮ್ಮ ಮನೆ ಯಾವುದು ಅಂದರೆ ಅದು ಶಿವಜೀವರ ಏಕತ್ವ. ಶಿವನಿಂದ ಕಡೆಗಾಗಿ ಶಿವನಲ್ಲಿ ಕೂಡಿದಾಗ ಮಾತ್ರ ಇದು ಶಾಂತಿ ಸಮಾಧಾನ ಆಗೋದು. ಹಾಗಾಗಿ ಪುಷಿ ಆರೋಪಿತ ಜೀವಾಭಾಸ ಎಸೆವುದು ಬಗೆಯೆಂದದರ ವಿಲಾಸ, ಇನಿತು ಪದಾರ್ಥಗಳ ರೂಪಾಗಿ ಕನಸಿನ ಊರು ಜಗತ್ರಯವಾಗಿ, ತೋರುವುದು ಆಯಾ ರೂಪಿಂ ದೃಷ್ಟಿ ಬೇರಿಸುತ್ತಿಂತಾಯಿತು ಸೃಷ್ಟಿ, ಸ್ಥಿರವಲ್ಲಿದು ದಿಟವೆಂಬಿ ಬುದ್ಧಿ ನಿರುತಂಪುಷಿ ಎಂದೆಂಬುವುದೇ ಸಿದ್ಧಿ, ಅದರ ನಿತ್ಯಾಸಂಗಂ ತಾನೇ ಸದಾ ಅಮಲ ಸುಖ ಪೂರ್ಣವೇ ಆಗಿಯೇನು, ಅಂತು ವಿಶೇಷ ಅಂಗದ ಭೂಮಿಕೆ ಇಂತು ಎಂದು ಅರಿದ ಆತನೇ ಸುಕ್ಷೇಮಿ ಎಂದರು. ಕ್ಷೇಮ ಸಮಾಚಾರ ಅಂತ ಪತ್ರ ಬರೆಯಾಗ ಆಗಿನ ಕಾಲದಲ್ಲಿ ಕ್ಷೇಮ ಅಂತ ಬರ್ತಿದ್ರು. ನಾವು ಕ್ಷೇಮ, ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇವೆ ಅಂತ ಬರೆದ ಮೇಲೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದ್ಮೇಲೆ ವಿಷಯ ಬರ್ತಿದ್ರು. ಅದು ಕ್ಷೇಮ ಅಲ್ಲ ಅಂತಾರೆ ಅವರು. ಇದು ನೋಡು ಕ್ಷೇಮ, ಸುಕ್ಷೇಮ ಏನಂದರೆ, ಎಲೆ ಶಿಷ್ಯನೇ, ಪುಷಿ ಆರೋಪಿತ ಜೀವಾಭಾಸ, ಈ ಜಗತ್ತು ನಿನ್ನಲ್ಲಿ ಕೇವಲ ಇಲ್ಲವೇ ಇಲ್ಲಂದರು. ಕೇವಲ ಅಂದರೆ ಅವಶೇಷ ಕೂಡ ಇಲ್ಲ, ಇದ್ರೂ ಕೂಡ ಕಿಂತು ಸ್ವಪ್ನದಂತೆ ಭ್ರಮಾತ್ಮಕವಾಗಿರುವುದು, ಇನಿತು ಪದಾರ್ಥಗಳ ರೂಪಾಗಿ ಕನಸಿನ ಓಲ್ ಜಗತ್ರಯವಾಗಿ, ಇಲ್ಲದಿದ್ದರೂ ಕೂಡ ನಿನ್ನಲ್ಲಿ ಅಥವಾ ನಮ್ಮಲ್ಲಿ ಸ್ವಪ್ನ ಬೀಳ್ತದಿಲ್ಲ. ಆ ಕನಸು ಬಿದ್ದಾಗ ಆ ಕನಸಿನ ಆಭಾಸ ರೂಪ ಮಿಥ್ಯಾ ಜೀವನ ತೋರುವನು. ಅಲ್ಲಿ ಯಾರು ತೋರ್ತಾರ? ಮಿಥ್ಯಾ ಜೀವ ಅಂದ್ರು, ಅದಕ್ಕೆ ಜೀವ ಆಭಾಸ ಅಂತಾರೆ. ಹಾಗೆ ಅವನಿಂದ ಸಕಲ ಸ್ವಪ್ನ ಪ್ರಪಂಚವು ತೋರದಂತೆ ಇನಿತು ಪದಾರ್ಥಗಳ ರೂಪಾಗಿ ಜ್ಞಾತೃ ಜ್ಞಾನ ಜ್ಞೇಯಾತ್ಮಕವಾದ ಪ್ರಪಂಚ ತೋರುವುದು. ಇಲ್ಲಿ ಅವಿದ್ಯಾತ್ಮಕ ರೂಪದಿಂದ ಜ್ಞಾತೃ ಜ್ಞಾನ ಜ್ಞೇಯ ಅಂತ ತ್ರಿಪುಟಿವು, ಇದರಿಂದ ತೋರ್ತದ ನೋಡ್ರಿ. ತೋರಿ ನಿನ್ನ ಚೈತನ್ಯದ ಆಶ್ರಯವನ್ನು ಮಾಡಿಕೊಂಡಿರುವಂಥ ಅವಿದ್ಯೆಯೇ ನಿದ್ರಾದೋಷದಿಂದ ಕ್ಷೋಭವಾಗುತ್ತದೆ. ನಿನ್ನಲ್ಲಿ ಕನಸು ಬೀಳಕ್ಕೆ ಕಾರಣ ಯಾರಪ್ಪ? ಯಾರು ಕಾರಣ ಅಲ್ಲದಿದ್ದರೂ ಕೂಡ ಸ್ವಪ್ನ ಬಿತ್ತಲ್ಲ. ಎಲ್ಲಿ ಬಿತ್ತು? ನಿನ್ನಲ್ಲೇ ಸ್ವಪ್ನವಿತ್ತು. ಆ ಸ್ವಪ್ನವನ್ನು, ಕನಸನ್ನು ನಾನೇ ತಿಳಿತೇನೋ ಅಥವಾ ಬೇರೆ ಯಾರನ್ನು ತಿಳಿತಾರೋ? ನಾವೇ ಕನಸನ್ನು ತಿಳಿತೀವಂದರೆ ಕನಸು ತಿಳಿಸಿಕೊಳ್ಳುವುದು ನೀ ತಿಳಿಯುವುದು, ತಿಳಿಸಿಕೊಳ್ಳುವುದು ಮಿಥ್ಯ, ತಿಳಿಯುವುದು ಸತ್ಯ. ಹಾಗಾಗಿ
ಅವಿದ್ಯಾ ವೃತ್ತಿರೂಪ ಜ್ಞಾನವು ಉತ್ಪನ್ನವಾಗಲು ಅಲ್ಲೇನದ ಜೀವನಿಗೆ ಬಹಳ ಪಟುತ್ವದಿಂದ ಇರ್ತಕ್ಕಂಥ ಜಾಗ್ರಾವಸ್ಥೆಯಲ್ಲಿ ಬಹಳ ಪಟುತ್ವ. ಜಾಗ್ರಾವಸ್ಥೆ ಸಾಮಾನ್ಯವಾಗಿ 35-40 ವರ್ಷ ಈಗಿನ ಕಾಲದಲ್ಲಿ ಕಣ್ಣಿಗೆ ಪಟುತ್ವ ಇರ್ತದೆ. ಕಣ್ಣಿಗೆ ದೃಷ್ಟಿ ದೋಷ ಇರಂಗಿಲ್ಲ. ಕೆಲವು ದಿನ ಆದಂಗೆಲ್ಲ 60-70 ಆದಂಗೆಲ್ಲ ಮಂದ ಆತವ ನೋಡ್ರಿ, ಆತವಿಲ್ಲ. ಜಾಗ್ರಾವಸ್ಥೆಯಲ್ಲಿ ಪಟುತ್ವ ಇರ್ತದ. ಜೀವನ ಜ್ಞಾತೃ ಜ್ಞೇಯ ಜ್ಞಾನ ಅಂತ. ಸ್ವಪ್ನಾವಸ್ಥೆಯಲ್ಲಿ ಮಂದ ಆಗ್ತದೆ. ಆ ಮಂದ ಆದಂಥ ರೂಪದಲ್ಲಿ ಏನಾತಂದರೆ ತಮೋಗುಣ ರೂಪ. ತಮೋಗುಣ ಅಲ್ಲಿ, ಸಾತ್ವಿಕ ಗುಣ ಎಲ್ಲಿ? ಜಾಗ್ರದಲ್ಲಿ. ತಮೋಗುಣದಲ್ಲಿ ಏನಾಗ್ತದೆ ಅಂದರೆ ಅನಂತ ರೀತಿ ಸ್ವಪ್ನದಲ್ಲಿ ಗಜಜ್ಞಾನ ಸಮಕಾಲದಲ್ಲಿಯೇ, ಗಜವು ಘಟ ಪಟದ ಜ್ಞಾನ ಸಮಕಾಲದಲ್ಲಿಯೇ ಅನಂತ ರೀತಿ ಸ್ವಪ್ನ ಬೀಳ್ತವೆ. ಆನೆ ಸ್ವಪ್ನ ಬೀಳ್ತದ, ಒಂಟೆ ಸ್ವಪ್ನ ಬೀಳ್ತದ, ಕುದುರೆ ಸ್ವಪ್ನ ಬೀಳ್ತದ, ಅರಮನೆಯಲ್ಲಿ ಇದ್ದಂಗೆ ಆಗ್ತದ, ಜೋಪಡಿಯಲ್ಲಿ ಇದ್ದಂಗೆ ಆಗ್ತದ. ಅಲ್ಲಿ ಆವೇನು ಇಲ್ಲ, ಇಲ್ಲದಿದ್ದರೂ ಕೂಡ ಹೇಗೆ ತೋರುತ್ತವೆಯೋ ಅವೆಲ್ಲ ತೋರ್ಬೇಕಾದ್ರೆ ಅಧಿಷ್ಠಾನ ಯಾವುದು ಅಂದರೆ ಇಲ್ಲಿ ಇಷ್ಟೆಲ್ಲ ವಚನಗಳು, ಇಷ್ಟೆಲ್ಲ ಶಾಸ್ತ್ರದ ವಾಕ್ಯಗಳು ತೋರ್ತಾವ. ಇದಕ್ಕೆ ಅಧಿಷ್ಠಾನ ಯಾವುದು? ಗೋಡೆ ಇದ್ದಿಲ್ಲ ಅಂದರೆ ಎಲ್ಲಿ ಬರ್ತಿದ್ದೀವನ್ನ? ಗೋಡೆ ಇಲ್ಲಂದ್ರೆ ಅಂದರೆ ಎಲ್ಲದ ಗೋಡೆ ಆಶ್ರಯಲ್ಲಿ ಅವ ನೋಡ್ರಿ. ಗೋಡೆ ಆಶ್ರಯಲ್ಲಿ ಒಂದು ಹುಲಿ ಚಿತ್ರ ಬರ್ರಿ, ಆಶ್ರಯ ಗೋಡೆನ ಆಶ್ರಯ ಅದಲ್ಲ. ಹಾಗಾಗಿ ಇಲ್ಲಿ ಸ್ವಪ್ನಕ್ಕೆ ಆಶ್ರಯ ಯಾರು? ನೀನೇ ಆಶ್ರಯ ಅಂತ. ನೀನಂದ್ರೆ ಏನು? ಆತ್ಮ, ಜೀವನೇ ಆಶ್ರಯ. ಆದರೆ ಅಜ್ಞಾನದಿಂದ ನಿನ್ನನ್ನು ಆಶ್ರಯಿಸಿಕೊಂಡಿರುವ ಮಾಯೆ ಸತ್ವಗುಣಾಂಶದಿಂದ ಜ್ಞಾನರೂಪ ದೃಷ್ಟಿಯುಳ್ಳದ್ದಾಗಿಯೂ ತಮೋ ಗುಣಾಂಶದಿಂದ ಜ್ಞೇಯರೂಪ ಸೃಷ್ಟಿಯುಳ್ಳದ್ದಾಗಿಯೂ ಕಂಡುಬಂದು ಇದೇ ದೃಷ್ಟಿ ಸೃಷ್ಟಿವಾದಕ್ಕೆ ಕಾರಣ. ಗೋಡೆ ಮೇಲೆ ಹುಲಿ ಚಿತ್ರ ಬರೆದೇವಿ, ಸಿದ್ಧಾರೂಢ ಚಿತ್ರ ಬರೆದೇವಿ, ಅಥವಾ ಒಬ್ಬ ಮಹಾಲಕ್ಷ್ಮಿ ಚಿತ್ರ ಬರೆದೇವಿ. ಯಾವುದೋ ಒಬ್ಬ ದೇವತೆ ಚಿತ್ರ ಆಗಲಿ, ಹುಲಿ ಚಿತ್ರ ಆಗಲಿ, ಆನೆ ಚಿತ್ರ ಆಗಲಿ ಬರೆದೇವಿ. ಆ ರೂಪಕ್ಕೆ ಆಶ್ರಯ ಯಾವುದು? ಗೋಡೆ ಅಂತ ಹೇಳಿದ್ವಲ್ಲ. ಯಾರ ಆಶ್ರಯದಲ್ಲಿ ತೋರ್ತಾವ? ಆಶ್ರಯದಲ್ಲಿ ತೋರಿದ ಮೇಲೆ ಏನು ಮಾಡಿದ್ವಿ? ಅವು ಗೋಡೆಯನ್ನೇ ಕಾಣಲಾರ್ದಂಗೆ ಮಾಡಿದ್ವಿ ನೋಡ್ರಿ. ಗೋಡೆ ಕಾಣ್ತದಲ್ಲಿ ಬರೇ ಸಿಂಹ ಕಾಣ್ತದ. ಅದು ಎಷ್ಟು ವಿಚಿತ್ರ ಅಲ್ಲ. ಯಾರ ಆಶ್ರಯವನ್ನು ಪಡೆದುಕೊಂಡು ಆಶ್ರಯ ಕೊಟ್ಟಂತನೇ ಮುಚ್ಚುವಂಥ ಶಕ್ತಿ ಯಾವುದಕ್ಕಾದ? ಮಾಯೆಗಾದಂತ. ಇದೇ ನೋಡು ಮಾಯೆ. ಅದಕ್ಕೆ ನನ್ನ ಆಶ್ರಯದಲ್ಲಿ ದೇಹ ಆದ, ಆದರೆ ಆಶ್ರಯ ಕೊಟ್ಟಂತ ಆಶ್ರಯ ದೇಹಕ್ಕೆ ಯಾವುದು? ಆತ್ಮಲ್ಲ. ಆತ್ಮನ ಆಶ್ರಯದಲ್ಲಿ ದೇಹ ಆದ, ಆದರೆ ಆತ್ಮನನ್ನೇ ಮುಚ್ಚೋದು ನೋಡ್ರಿ. ಇದೇ ಅಜ್ಞಾನ. ಮುಚ್ಚಲ್ಲೀಗ ನಮಗೆ ಆತ್ಮ ಕಾಣ್ತಾನೆ ಒಳಗೆ. ಎಲ್ಲಿ ನೋಡಿದ್ರು ಕೂಡ ದೇಹನೇ ಕಾಣ್ತದೆ. ಕೈ, ಕಾಲು, ಮೂಗು, ಕಣ್ಣು, ಕಿವಿ ಇವೇ ಕಾಣ್ತಾವ. ಗೋಡೆ ಮೇಲೆ ಅನಂತ ಚಿತ್ರ ಕಂಡಂಗೆ. ಆದರೆ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗ್ತದ, ಹುಲಿ ಗೋಡೆ ಮೇಲೆ ಬರೆದದ್ದು ಅಂತ ಯಾರು ವಿಚಾರ ಮಾಡ್ತಾರೋ ಆವಾಗ ಗೋಡೆ ಜ್ಞಾನ ಆಗ್ತದೆ. ಇಲ್ಲಿ ದೇವತೆಗಳು ಯಾವುದೋ ಕಾಗದದ ಮೇಲೆ ಅಥವಾ ಇನ್ನೊಂದು ಚಿತ್ರದ ಮೇಲೆ ಅವ ಅಂತಂದಾಗ ಆ ಚಿತ್ರದ ಎಲ್ಲಿ ಆಸೆ ಅಂತ ಗೊತ್ತಾಗ್ತದೆ. ಹಾಗೆ ಸದ್ಗುರುಗಳ ಕೃಪಾ ಕುಟಾಕ್ಷದಿಂದ ನಾವು ವಿಚಾರ ಮಾಡಿ ನೋಡಿದ್ದಾದರೆ ನನ್ನ ಆಶ್ರಯದಲ್ಲಿ ದೇಹ ಆದವಿನ ದೇಹದ ಆಶ್ರಯದಲ್ಲಿ ನಾವಿಲ್ಲ. ದೇಹದ ಆಶ್ರಯದಲ್ಲಿ ನಮ್ಮ ಆಶ್ರಯದಲ್ಲಿ ದೇಹ ಆದ. ಆದಾಗ ದೇಹಕ್ಕೆ ಏನಾದರೂ ನಷ್ಟ ನಾಶ ಆಯ್ತಂದ್ರೆ, ಬಣ್ಣ ಹೋಯ್ತು, ಹುಲಿ ಬಣ್ಣ ಹೋಯ್ತು ಅಂದರೆ ಕೆಟ್ಟು ಹೋಗ್ತದೆ. ಗೋಡೆಗೆ ಏನಾಗ್ತದೆ? ಗೋಡೆ ಹಂಗೆ ಅದಲ್ಲ. ಹಾಗಾಗಿ ನಾವು ಯಾರಿಗೂ ಕೂಡ ನಮ್ಮ ಆಶ್ರಯದಲ್ಲಿ ಹುಟ್ಟ್ಯದ, ದೇಹ ಹುಟ್ಟ್ಯದ,
ಇದು ವಿಕಾರ ಆಗಿ ಬೆಳ್ತಾ 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 ಹೋಗ್ತದೆ. ಕೊನೆಗೆ ಒಂದು ದಿನ ಇದು ನಾಶ ಆಗಿ ಹೋಗ್ತದೆ. ಆದರೆ ನಮಗೆ ಮಾತ್ರ ಯಾವ ಹುಟ್ಟುನಿಲ್ಲ, ಯಾವ ಸಾವುನಿಲ್ಲ. ನಾವು ಯಾವುದ್ರೊಳಗೆ ಆಶ್ರಯದಲ್ಲಿ ಹುಟ್ಟಿದ್ರೆ ಅಲ್ಲೇ ಲಯ ಆಗೋದ್ರಲ್ಲ. ಇದು ಸ್ವಯಂ ಶಂಭೋ, ಇದು ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾ ಪರಮಾತ್ಮನ ಕುಂತಿ ಪುತ್ರ ಹೇಗೆ ತನ್ನ ಸ್ವರೂಪವನ್ನು ಮರೆದ, ಕುಂತಿಗೆ ಹುಟ್ಟ್ಯಾನ. ಆದರೆ ಕಾರಣಾಂತರದಿಂದ ಅವನು ಎಲ್ಲಿ ಹೋದ? ಕುಂತಿ ಪುತ್ರ ಆಕೆ ಹೆಸರೇನ್ರಿ? ರಾಧಾ ಕೃಷ್ಣ, ರಾಧಾ ಪುತ್ರ ಅಂದ. ಯಾಕಂದರೆ ತನ್ನ ಮೂಲವನ್ನು ತಿಳಿಲಾರ್ದ ನಾನು ರಾಧಾ ಪುತ್ರ, ಒಬ್ಬ ಮೀನುಗಾರನ ಹೆಂಡತಿ ಇದ್ಲಲ್ಲ ಆಕೆಯ ಮಗ ಅಂತ ತಿಳ್ಕೊಂಡು ನಾವು ಇವರಿಗೆ ಹುಟ್ಟಿನಿ, ಇವರಲ್ಲೇ ಬೆಳೆದನಿ, ಇವರೇ ನನ್ನ ತಾಯಿ ಅಂತ ದೃಢಜ್ಞನಾಗಿಬಿಡ್ತಾವನಿಗೆ. ತಾನು ಕ್ಷತ್ರಿಯ ಅನ್ನೋದು ಮರೆತ. ಪಾಂಡವರು ಕ್ಷತ್ರಿಯರಲ್ಲ. ಹಾಗಾಗಿ ಮುಂದೆ ಅವನಿಗೆ ತನ್ನ ನಿಜ ಸ್ವರೂಪ ಗೊತ್ತಾಗಬೇಕಾಗಿತ್ತು. ಅಂದರೆ ಯಾವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನಂತ ಯುಕ್ತಿ ನೆನಗುಂಟೆ ಮೊರಳಿ ಅಂದಂಗೆ ಕೃಷ್ಣ ಕುಂತಿ ಹೇಳಿದ, ನೋಡು ನಾಳೆ ದಿನ ಯುದ್ಧದಲ್ಲಿ ನಿನ್ನ ಅರ್ಜುನ, ಭೀಮ ಇವರೆಲ್ಲರೂ ಉಳಿಬೇಕಾಗಿತ್ತು ಅಂದರೆ ಕರ್ಣನ ಸಹಕಾರ ಬೇಕು. ಯಾರ ಸಹಕಾರ? ಕರ್ಣನ ಸಹಕಾರ ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರೆಲ್ಲ ಕ್ಷತ್ರಿಯ ಧರ್ಮ ಪಾಲನೆ ಮಾಡಿದ್ರು. ನಮ್ಮಂಗೆ ಯಾರನ್ನ ಒಂದು ತುತ್ತು ಅನ್ನ ಹಾಕಿದರೆ ಅವರಂಗ ಮಾತಾಡೋರಲ್ಲ ಅವರು. ಒಂದು ಸ್ವಲ್ಪ ಸಹಾಯ ಮಾಡಿದರೆ ಮೂಲ ಮಾಡಿದವ್ರನ್ನ ಮರೆಯೋರಲ್ಲ ಅವರು. ಅದು ಧರ್ಮ ಯುದ್ಧ ಮಾಡೋರು. ಅಂಥ ಕರ್ಣ ಯುದ್ಧ ಮಾಡಬೇಡ, ನನ್ನ ಮಕ್ಕಳನ್ನು ಕೊಲ್ಲಬೇಡ ಅಂತ ಹೇಳಿದ್ರೆ ಹೆಂಗೆ ಒಪ್ತಾನೆ ಕೃಷ್ಣ? ಅಸಾಧ್ಯ ಮಾತು. ವೈರಿ ಅವನೀಗ ಇಲ್ಲ. ಅವನಿಗೆ ಹೋಗಿ ಪೂರ್ವ ಜನ್ಮ ವೃತ್ತಾಂತವನ್ನು ಸ್ವಲ್ಪ ಕಿವಿಗೆ ಹಾಕಿ ಬಾ, ಒಂದು ಎರಡು ಮಾತು ತೊಗೊಂಡು ಬಾ, ಕಡೆಗೆ ಉಳಿದದ್ದು ನಾನು ನೋಡ್ತಂದ. ಕೊನೆಗೆ ಪರಿಪರಿಯಾಗಿ ಹೇಳಿದಾಗ ತೊಟ್ಟ ಬಾಣವನ್ನು ತೊಡಬೇಡ ಅನ್ನುವಂಥ ಒಂದೇ ಮಾತಿನಿಂದ ಅವನು ಬದುಕಿದ. ಇಲ್ಲಾಂದರೆ ಅವರು ಸತ್ತ ಹೋಗೋರು. ಕೃಷ್ಣನ ಯುಕ್ತಿ ಇತ್ತಲ್ಲ, ಆ ಬಾಣಕ್ಕೆ ಸಾಯುವಾಗ ರಥವನ್ನು ಹಿಂಗೆ ಒತ್ತಿದ, ಕೆಳಗಿಳಿತು, ಮೇಲೆ ಅದು ಕಿರೀಟಕ್ಕೆ ಹೋಯ್ತು, ಬಡ್ದೋಯ್ತಿದ್ರೆ ರುಂಡಕ್ಕೆ ಏನಾಗಲಿಲ್ಲ. ಯಾಕಂದ್ರೆ ಸೀದಾ ಹೋದ್ರೆ ರುಂಡ ಹೊತ್ತಿತ್ತು. ಕೃಷ್ಣ ಇದ್ನಲ್ಲ ಸ್ವಲ್ಪ ಕೆಳಗೆ ಅಂದ ನೋಡು, ಅದ ಮೇಲೆ ಕಿರೀಟಕ್ಕೆ ಹೋಗಿಬಿಡ್ತು. ಆ ಬಾಣಕ್ಕೆ ಸಾಯಬೇಕು, ಅದಕ್ಕೆ ತೊಟ್ಟ ಬಾಣ ತೊಡಬೇಡ ಅಂತ ಮಾತು ಕೊಟ್ಟಿದ್ನಲ್ಲ. ಇನ್ನೊಂದ್ಸಲ ಅದೇ ಬಾಣ ಬಿಟ್ಟು ಅವನು ಕೊಲ್ಲಬೇಕಂದ್ರೆ ಇಲ್ಲಿ ಮಾತು ಕೊಟ್ಟಣ ಕೃಷ್ಣ ಭಗವಂತಗೆ. ಅದಕ್ಕೆ ಯುಕ್ತಿಗಳಂತ ಬರೆದಾರ. ಕೊನೆಗೆ ಶ್ರೀಕೃಷ್ಣ ಹೋಗಿ ಹೇಳ್ದ, ಅವನ ವೃತ್ತಾಂತ ಎಲ್ಲ ಹೇಳ್ದ. ಇಲ್ಲ, ನೀನು ಕುಂತಿ ಪುತ್ರನಿದ್ದಿ, ಮಂತ್ರಪುತ್ರನಿದ್ದಿ, ಮದುವೆ ಆಗದೆ ಮಂತ್ರ ಪರೀಕ್ಷೆಗೆ ಹೋದಾಗ ಆ ಮಂತ್ರ ಸಿದ್ಧಿಯಿಂದ ಫಲಪ್ರಾಪ್ತಿ ಆಯಿತು. ಇದು ಮನೆತನಕ್ಕೆ ಅಪವಾದ, ಕುಲಕ್ಕೆ ಅಪವಾದ, ನನಗೂ ಅಪವಾದ. ಮದುವೆ ಆಗದೆ ಮಗನನ್ನು ಹಡ್ದಾಳಂದ್ರೆ ಜಗತ್ತೇನಂತದ? ಆ ಅಪವಾದ ಬರಬಾರ್ದಂತ ಅಲ್ಲೇ ಒಳ್ಳೆಯ ನೀರಿನಲ್ಲಿ ಬಿಟ್ಟು ಹೋದ್ಲಕ್ಕಿ. ಅದು ನೀರಿನಲ್ಲಿ ತಪ್ಪದಾಗ ಹೇಳ್ತಾ ಹೇಳ್ತಾ ಹೋಗಿ ನಿನ್ನ ಕೈ ಸಿಕ್ಕಿತ್ತು ರಾಧಾ ಕೈಯಲ್ಲಿ. ಅಲ್ಲಿ ಸಾಕಿದ ಮಗನೇ ವಿನಃ ಪಡೆದ ತಾಯಿ ವಿನಃ ಹಡೆದ ತಾಯಿ ಆಕೆ ಅಲ್ಲ ಅಂತ ಎಲ್ಲವನ್ನ ಹೇಳಿದಾಗ ಅವನಿಗೆ ಗೊತ್ತಾಯ್ತು ನೋಡ್ರಿ. ಏನಂತ? ನಾನು ಕರ್ಣ. ಮೊದಲನೇ ಕರ್ಣನೇ ಇದ್ದ, ಅದು ಕುಂತಿಪುತ್ರ ಅಲ್ಲ ಅವನು. ಮತ್ತು ಅಲ್ಲಿ ಬೆಳೆಗನು ಕುಂತಿಪುತ್ರನೇ, ಮರ್ತಾಗನು ಕುಂತ್ರಪುತ್ರನೇ, ಈಗ ಅರಿತಾಗನು ಕುಂತಿಪುತ್ರನೇ. ಹಾಗೆ ಇಲ್ಲಿಯೂ ಕೂಡ ಹಾಗೆ ಬ್ರಹ್ಮವೇ ಅವಿದ್ಯಾ ಮೂಲಕ ಇವನೇನ ಜೀವ ಆಗಿಬಿಟ್ಟ ನೋಡು. ಕುಂತಿಪುತ್ರ ಹೋಗಿ ರಾಧಾಪುತ್ರ ಆಗಿಬಿಟ್ಟ. ಆಗ ಹೀಗೆ ತನ್ನನ್ನು ತಾನು ಅರಿಯಲು,
ತನ್ನಷ್ಟಕ್ಕೆ ತಾನು ತಿಳಿಯಲು ಅಂದರೆ ಆ ರಾಧಾಪುತ್ರನಿಗೆ ತನ್ನಷ್ಟಕ್ಕೆ ತಾನೇ ತಿಳಿಲಿಕ್ಕೆ ಜನ್ಮ ಹೋದರೂ ಸಾಧ್ಯ ಆಗ್ತಿದ್ದಿಲ್ಲ. ತಿಳಿಬೇಕಾದ್ರೆ ಶ್ರೀಕೃಷ್ಣ ಭಗವಂತ ಬೇಕಾದ್ನಲ್ಲ. ಅದಕ್ಕೆ ನಮ್ಮೆಲ್ಲರ ಸ್ವರೂಪವನ್ನು ನಮ್ಮನ್ನು ನಾವು ತಿಳಿಬೇಕಾದ್ರೆ ಒಬ್ಬ ಸದ್ಗುರುವಿನ ಸಾಕ್ಷಿಯೇ ಬೇಕು ವಿನಃ ಹೀಗೆ ತಿಳಿಯುವುದೇ ಏನಂದ್ರೆ ನಿಸ್ಸಂಗ ಅಂದರು. ನಿಸ್ಸಂಗ ಭೂಮಿಕೆ ಅಂದರು. ಈ ವಿಶೇಷಾಂಗ ಭೂಮಿಕೆ ಉಳ್ಳವನೇ ಏನಪ್ಪ ಅಂದರೆ ಶಾಸ್ತ್ರದ ಉತ್ತಮ ಅಧಿಕಾರಿ ಅಂದ್ರು. ಈಗ ನಾವೆಲ್ಲಿ ಒಂದಿವಿ ಶಾಸ್ತ್ರಕ್ಕೆ ಉತ್ತಮ ಅಧಿಕಾರಿಯಾಗಿ ಇಲ್ಲಿ ಬಂದಿದ್ರೆ ಇನ್ನು ಮುಕ್ತನಾಗೋದು. ಹೀಗೆ ಆದರೂ ಕೂಡ ನಾನು ನಿನ್ನೆ ಮೊನ್ನೆ ಹೇಳೀನಿ, ಊರು ಸಮೀಪ ಆದಂಗೆಲ್ಲ ಖುಷಿ ಆಗ್ತದೆ. ದೂರ ದೂರ ಇದ್ದಾಗ ದುಃಖ ಆಗ್ತದೆ. ರಮಸ್ ದಾಟಿವಿ, ಆಸ್ಪತ್ರೆ ಸಮೀಪ ಬಂದ್ವಿ ಅಂದ್ರೆ, ಗಂಜು ಸಮೀಪ ಬಂದ್ವಿ ಅಂದ್ರೆ ಭಾಳ ಹಿಗ್ಗಾಯ್ತು. ಮೊದಲು ಇಲ್ಲಿಂದ ಬಿಡುವಾಗ 18-20 ಕಿಲೋಮೀಟ್ರ್ ರೀ, ಅಸಾಧ್ಯವಾದ ಮಾತು ಅನಿಸ್ತು ನೋಡು. ಹೋಗ್ತಾ ಹೋಗ್ತಾ ಸಮೀಪ ಆದಂಗೆಲ್ಲ ಹೆಂಗೆ ಖುಷಿ ಆಗ್ತದೆ. ಶಾಸ್ತ್ರ ಮೊದಲು ಕೇಳುವಾಗ ಅಷ್ಟೇ ದುಃಖ ಆಗ್ತದೆ. ಏನು ಶಾಸ್ತ್ರ ಕೇಳ್ದಪ್ಪ, ಏನು ಬ್ರಹ್ಮ ಅಂತಾರ, ಜೀವ ಅಂತಾರ, ದೇಹ ಅಂತಾರ, ಜಗತ್ತಂತಾರ. ಆದರೂ ಕೂಡ ಹಠ ಮಾಡಿ ಕಾಲು ನಡೆದಂಗೆಲ್ಲ ಬರ್ತದಿಲ್ಲ. ಹಂಗೆ ಹಠಕ್ಕೆ ಬಿದ್ದು ನಾವು ಗುರುಶಾಸ್ತ್ರಾದಿಗಳು ಕೇಳಿದಂಗೆಲ್ಲ ಅದು ಭೂಮಿಕೆ ಒಂದೊಂದು ಪ್ರಾಪ್ತಿ ಆಗ್ತವೆ, ಅಲ್ಲಿ ಆನಂದ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಸಮಯ ಸಮೀಪಿಸದ ಕಾರಣ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಮಂಗಲ ಆದ ನಂತರ ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡ್ರಿ. ನಾಳೆ ಪ್ರಭು ನಾಳೆ ಬೆಳಗ್ಗೆ ಪ್ರತಿ ವರ್ಷದಂತೆ ನಮ್ಮ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಒಂದು ನುಡಿಗಳನ್ನು ತಾವೆಲ್ಲರೂ ಅಳವಡಿಸಿಕೊಂಡು ಇಲ್ಲಿಯವರೆಗೂ ಬಂದಿದ್ದು, ಈ ವರ್ಷ ದಿನಾಂಕ 24, 25, 26, 3 ದಿನ ಸದ್ಗುರು ಬಸವಾನಂದ ಮಹಾಸ್ವಾಮಿ ಹಾಗೂ ಸಿದ್ಧಲಿಂಗಪ್ಪ ತಾತನವರ ಗುರುವಂದನದ 19ನೇ ವರ್ಷದ ವಾರ್ಷಿಕ ಪುಣ್ಯ ಸ್ಮರಣೋತ್ಸವ ಕಾರ್ಯ ಜರಗಲಿದ್ದು, ಆ ಕಾರ್ಯವನ್ನು ಪ್ರತಿ ವರ್ಷದಿಂದ ಸಂತೋಷವುಳ್ಳವರಾಗಿ ತಮ್ಮ ಸೇವಾದಿಗಳನ್ನು ಸತ್ಪಾತ್ರಕ್ಕೆ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈಗಾಗಲೇ ಕೆಲವರು ತಮ್ಮ ಭಕ್ತಿ ಕಾಣಿಕೆಯನ್ನು ಸದ್ಗುರುಗಳ ಪುಣ್ಯ ಕಾರ್ಯಕ್ಕೆ ಸಮರ್ಪಿಸಿದ್ದಾರೆ. ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ನಮ್ಮನ್ನು ಸರ್ವಜ್ಞ ಹೇಳಿದಂತೆ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡೋ, ಇದು ಬಹುಶಃ ದಾನ ಮಾಡೋರು ಆರ, ದಾನ ತಗೊಳ್ಳೋರು ಆರ. ಆದರೆ ನಮ್ಮ ಸದ್ಗುರು ಬಸವಾನಂದರ ಬಳಗದಲ್ಲಿ ಇರುವಂಥ ನೇಮ ಬಹುಶಃ ಬೇರೆ ಎಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಇವರು ಕೇಳಕ್ಕೆ ಹೋದಾಗ ಕೊಟ್ಟಿರಬಹುದು ಅಥವಾ ಏನೋ ಮಾಡಿ ಕೊಟ್ಟಿರಬಹುದು, ಆದರೆ ವಚನಕ್ಕೆ ಸರಿಯಾಗಿ ಶ್ರದ್ಧಾ ಭಕ್ತಿಯಿಂದ ತಮ್ಮ ಮನೆಗಳಿಗೆ ಕರೆಸಿ ನಮ್ಮನ್ನು ಆಹ್ವಾನಿಸಿ ಸದ್ಗುರುಗಳ ಕಾಣಿಕೆಯನ್ನು ಸಮರ್ಪಿಸುವಂಥ ಎಷ್ಟೋ ವ್ಯಕ್ತಿಗಳ ಮಧ್ಯದಲ್ಲಿ ನಾಳೆ ದಿನ ನಮ್ಮ ಪ್ರಭು ಅವರ ಮನೆಯಲ್ಲಿ 7:30ಯಿಂದ 8 ಗಂಟೆ ಒಳಗಡೆ ಆ ಕಾರ್ಯವನ್ನು ಇಟ್ಟುಕೊಂಡಾರ. ನಾನು ಅದು ಬೇಡ ಅಲ್ಲಿ ಯಾಕ ಅಂತ ಹೇಳಿದ್ರು ಕೂಡ ಅವರು ಮನಸ್ಸು ಒಪ್ತಾ ಇಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆ 7:30 ಸುಮಾರು ಅವರ ಮನೆಗೆ ತಾವೆಲ್ಲರೂ ಬಂದು ಆ ಕಾರ್ಯವನ್ನು ಮುಗಿಸ್ರಿ ಅಂತ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡ್ರಿ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ
ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯತು ಜಗದಾಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ವೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಗಣಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನಹುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಾಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमज्जगद्गुरु सिद्धार्थ स्वामी महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव